ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಒಂದು ಸೂಪರ್ ಆದ ಅದ್ದೂರಿ ಮೂವಿಯನ್ನ ನೋಡ್ತಾ ಇದೀವಿ. ಫ್ಯಾಂಟಸಿ ಮೂವಿಗಳಲ್ಲೇ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಫ್ಯಾಂಟಸಿ ಮೂವಿ, ಜೊತೆಗೆ ಅಲ್ಲಿ ಇಲ್ಲಿ ಅಂತ ಕಾಮಿಡಿಗಳು ಬರುತ್ತೆ, ಸಖತ್ತಾಗಿರುತ್ತೆ. ಈ ಮೂವಿಯ ಗ್ರಾಫಿಕ್ಸ್ ಬೇರೆ ರೇಂಜ್ ಗೆ ಇರುತ್ತೆ, ತುಂಬಾನೇ ಇಷ್ಟ ಆಗುತ್ತೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಜರ್ನಿ ಟು ದಿ ವೆಸ್ಟ್ ಕಾನ್ಕ್ಯೂರಿಂಗ್ ದಿ ಡೆಮಾನ್ಸ್. 2013 ಅಲ್ಲಿ ರಿಲೀಸ್ ಆಗಿದ್ದ ಚೈನೀಸ್ ಮೂವಿಯನ್ನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ನದಿ ಹೋಗ್ತಾ ಇದೆ. ಅದರಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ಸ್ ಒಂದು ಗ್ರಾಮವನ್ನ ಸೃಷ್ಟಿ ಮಾಡಿ ಕಟ್ಟಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆವಾಗ ಅಲ್ಲಿ ಒಂದು ಚಿಕ್ಕ ಹುಡುಗಿ ನದಿ ಸೈಡ್ ಅಲ್ಲಿ ಆಟ ಆಡ್ತಾ ಇದ್ದಾಳೆ. ಆವಾಗ ಅವಳ ತಂದೆ ಅಲ್ಲಿಗೆ ಬಂದು, ನೋಡಮ್ಮ, ಹುಷಾರಾಗಿ ಆಟ ಆಡು, ನೀನೇನಾದ್ರೂ ಮಿಸ್ ಆಗಿ ನದಿಗೆ ಬಿದ್ಬಿಟ್ರೆ ಅಷ್ಟೇ, ನದಿ ಒಳಗಡೆ ಇರುವ ಆ ದೊಡ್ಡ ಮೀನು ಬಂದು ನಿನ್ನನ್ನ ಕಚ್ಚಿ ತಿಂದ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಆ ಚಿಕ್ಕ ಹುಡುಗಿ, ಸುಮ್ನಿರಿ ತಂದೆ, ನೀವು ತಮಾಷೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಅದಕ್ಕೆ ಆ ತಂದೆ, ಓ, ನಾನು ಹೇಳೋದನ್ನ ನೀನು ನಂಬಲ್ವಾ? ಆ ನದಿಯನ್ನ ನೋಡ್ತಾನೆ ಇರು, ಹಾಗೆ ನೋಡ್ತಾನೆ ಇರು, ಆ ದೊಡ್ಡ ಫಿಶ್ ಬಂದು ನಿನ್ನನ್ನ ಕಚ್ಚುತ್ತಾ ಇಲ್ವಾ ಅಂತ ನೋಡು ಅಂತ ಹೇಳ್ಬೇಕಾದ್ರೆ, ಅದೇ ತರ ಚಿಕ್ಕ ಹುಡುಗಿನೂ ನದಿಯನ್ನೇ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ರೂಪ ಆ ನದಿಯಿಂದ ಹೊರಗಡೆ ಬರುತ್ತೆ. ಏನು ಅಂತ ನೋಡಿದ್ರೆ ಆ ಚಿಕ್ಕ ಹುಡುಗಿಯ ತಂದೆನೆ ಗೆಟಪ್ ಅನ್ನ ಚೇಂಜ್ ಮಾಡ್ಕೊಂಡು ಬಂದು ಮಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಆದ್ರೆ ಹುಡುಗಿ ಇದ್ರಲ್ಲಿ ಹೆದರ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಸೊ ಆ ಹುಡುಗಿಯನ್ನ ಮತ್ತೆ ಸಮಾಧಾನ ಮಾಡ್ಬೇಕು ಅಂತ ತಂದೆ ಇನ್ನ ಸ್ವಲ್ಪ ನದಿಯಲ್ಲೇ ಆಟ ಆಡಿ ತೋರಿಸ್ತಾರೆ. ಅದನ್ನ ನೋಡಿದ ಹುಡುಗಿ ಇವಾಗ ನಗಾಡೋಕೆ ಶುರು ಮಾಡ್ತಾಳೆ. ಆವಾಗ ಅಲ್ಲಿ ಸಡನ್ ಆಗಿ ಏನೋ ಒಂದು ವಿಚಿತ್ರವಾಗಿ ನಡೆಯೋಕೆ ಶುರು ಆಗುತ್ತೆ. ಏನೋ ಒಂದು ಆ ತಂದೆಯನ್ನ ಹಿಡಿದು ಎಳೆದು ಹೋಗ್ತಾ ಇದೆ. ಆದ್ರೆ ಆ ಚಿಕ್ಕ ಹುಡುಗಿಗೆ ಎಲ್ಲವೂ ಆಟ ತರನೇ ಕಾಣ್ತಾ ಇದೆ. ಆದ್ರಿಂದ ಅದನ್ನ ಫೀಲ್ ಮಾಡಿ ಚೆನ್ನಾಗಿ ನಗಾಡ್ತಾ ಕೂತಿದ್ದಾಳೆ. ಆವಾಗ ಏನೋ ಒಂದು ಆ ತಂದೆಯನ್ನ ಕಚ್ಚಬೇಕಾದ್ರೆ ರಕ್ತ ಎಲ್ಲ ಚಿಮ್ತಾ ಇದೆ, ಹಾರ್ತಾ ಇದೆ. ಆನ್ ದಿ ಸ್ಪಾಟ್ ತಂದೆ ಡೆಡ್ ಬಾಡಿ ಆಗ್ತಾರೆ. ಇವಾಗ ಒಬ್ಬನ್ನ ತೋರಿಸ್ತಾರೆ. ಇವನೇ ಈ ಊರಿನ ಮಾಂತ್ರಿಕನಂತೆ. ಅಂದ್ರೆ ಮಂತ್ರ ಗೊತ್ತು ಅಂತ ಊರ್ ಜನರನ್ನ ಏಮಾರಿಸಿ ಸುತ್ತಾಡ್ತಾ ಇರೋನು. ಅವ್ನ್ ಏನ್ ಮಾಡ್ತಾನೆ ಅಂದ್ರೆ, ಏನೋ ಒಂದು ಮಂತ್ರವನ್ನ ಹೇಳ್ತೀನಿ ಅಂತ ಕೈಯಲ್ಲಿರುವ ಬಾಂಬ್ ಅನ್ನ ತೆಗೆದು ನೀರಿಗೆ ಬಿಸಾಕ್ತಾನೆ. ಆ ಬಾಂಬ್ ಬ್ಲಾಸ್ಟ್ ಆಗ್ಬೇಕಾದ್ರೆ ಅದ್ರಲ್ಲಿ ಒಂದು ಫಿಶ್ ಸತ್ತೋಗಿ ಮೇಲ್ಗಡೆ ನೀರಲ್ಲಿ ತೇಲ್ತಾ ಇರುತ್ತೆ. ಅದನ್ನ ಹಿಡಿದು ಆ ಗ್ರಾಮದ ಜನರ ಹತ್ರ ಕೊಟ್ಟು, ಈ ದೊಡ್ಡ ಮೀನೆ ಇಷ್ಟು ದಿನ ನಮ್ಮ ಗ್ರಾಮದಲ್ಲಿ ಇದ್ದ ಜನರನ್ನ ಬೇಟೆ ಆಡ್ತಾ ಇದ್ದಿದ್ದು. ಆ ರಾಕ್ಷಸ ಫಿಶ್ ಇದೇನೆ. ಆ ತಂದೆಯನ್ನ ಕೊಂದಿದ್ದು ಕೂಡ ಈ ರಾಕ್ಷಸ ಮೀನೆ. ಈ ಫಿಶ್ ಅನ್ನ ಹಿಡಿಯೋಕೆ ನನ್ನ ಜೀವವನ್ನೇ ನಾನು ರಿಸ್ಕಿಗೆ ಒಳಪಡಿಸಿದ್ದೀನಿ ಅಂತ ಅಲ್ಲಿರುವ ಜನರ ಹತ್ರ ಕತೆ ಹೇಳ್ತಾ ಇದ್ದಾನೆ. ಇವನು ಹೇಳೋದನ್ನ ನಂಬಿ ಅಲ್ಲಿರೋ ಜನರು ಅವನಿಗೆ ಊಟ, ಬೇಕಾಗಿರೋ ಹಣ ಅಂತ ಎಲ್ಲವನ್ನು ಕೊಟ್ಟು ಅವನನ್ನ ದೇವರಾಗಿ ನೋಡ್ತಾರೆ. ಇನ್ಮುಂದೆ ನೀವು ಯಾವುದಕ್ಕೂ ಹೆದರ್ಕೋಬೇಡಿ, ನಾನು ಆ ರಾಕ್ಷಸ ಮೀನನ್ನ ಕೊಂದ್ಬಿಟ್ಟಿದ್ದೀನಿ ಅನ್ನೋ ತರ ಬಾಯಿಗೆ ಬರೋದನ್ನೆಲ್ಲ ಕಥೆಯಾಗಿ ಹೇಳ್ತಾ ಇದ್ದಾನೆ ಈ ಮಾಂತ್ರಿಕ. ಹಾಗೆ ಅವನು ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಒಬ್ಬ ಬರ್ತಾನೆ. ಇವನೇ ಈ ಮೂವಿಯ ಹೀರೋ. ಅವನು ಅಲ್ಲಿಗೆ ಬಂದು, ಇದು ಜಸ್ಟ್ ನಾರ್ಮಲ್ ಆದ ಫಿಶ್, ಈ ಫಿಶ್ ಇಂದ ನಮಗೆ ಯಾವುದೇ ತರ ತೊಂದರೆನೂ ಇರ್ತಾ ಇರ್ಲಿಲ್ಲ. ಆ ಮಾಂತ್ರಿಕ ಸುಳ್ಳು ಹೇಳ್ತಾ ಇದ್ದಾನೆ, ಅವನ ಮಾತನ್ನ ನೀವು ನಂಬಬೇಡಿ ಅಂತ ಊರ್ ಜನರಿಗೆ ಹೇಳ್ತಾನೆ ಹೀರೋ. ನೀನ್ ಯಾರು ಅಂತ ಊರ್ ಜನ ಕೇಳ್ಬೇಕಾದ್ರೆ, ನಾನೊಬ್ಬ ಡಿಮನ್ ಹಂಟರ್. ಡಿಮನ್ ಹಂಟರ್ ಅಂದ್ರೆ ಏನು? ರಾಕ್ಷಸರು, ಸೈತಾನು, ಈವಿಲ್ ಇವುಗಳನ್ನೆಲ್ಲ ಹಿಡಿದು ಸಾಯಿಸೋರು. ಆದ್ರೆ ಇವನು ಕೆಟ್ಟ ಶಕ್ತಿಗಳನ್ನ ಸಾಯಿಸಲ್ವಂತೆ. ಆ ಡಿಮನ್ಸ್ ಗಳನ್ನೇ ಒಳ್ಳೆಯವರಾಗಿ ಚೇಂಜ್ ಮಾಡೋದೇ ನನ್ನ ಕೆಲಸ ಅದೇ ಅಂತ ಹೇಳ್ತಾ ಇದ್ದಾನೆ ನಮ್ಮ ಹೀರೋ. ಇದನ್ನ ಕೇಳಿದ ಊರ್ ಜನರು, ನೀನ್ ನೋಡೋಕೆ ಭಿಕ್ಷಕನ್ ತರ ಇದೆಯಾ, ನೀನು ಡಿಮನ್ ಹಂಟರಾ? ಹೋಗಪ್ಪ ಸುಮ್ನೆ, ಇದನ್ನ ನಾವು ಹೇಗೆ ನಂಬೋದು? ಸಡನ್ ಆಗಿ ಎಲ್ಲಿಂದ ಬಂದೆ, ಇದು ರಾಕ್ಷಸ ಮೀನು ಇಲ್ಲ ಅಂತ ಹೇಳ್ತಾ ಇದೀಯಾ? ನಮ್ಮ ಊರಿನ ಮಾಂತ್ರಿಕರನ್ನೇ ನೀನು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ತಾ ಇದೆಯಲ್ಲ, ಅವರು ಮಾಂತ್ರಿಕದವರೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಮಾತನ್ನ ನಾವು ಹೇಗೆ ನಂಬೋದು? ಮತ್ತೆ ನಿನ್ನನ್ನ ನೋಡೋಕೆನೆ ಮೆಂಟಲ್ ತರ ಕಾಣ್ತಾ ಇದೆಯಲ್ಲ, ನೀನೇ ಕೆಟ್ಟವನಾಗಿರ್ಬೇಕು ಅಂತ ಊರ್ ಜನ ಎಲ್ಲರೂ ನಮ್ಮ ಹೀರೋನ ಬೊಯ್ಯೋಕೆ ಶುರು ಮಾಡ್ತಾರೆ. ಇವನನ್ನು ಹೊಡೆದು ಈ ಊರನ್ನ ಬಿಟ್ಟು ಓಡಿಸಿ ಅಂತ ಎಲ್ಲ ಜನರು ಅವನನ್ನ ಹೊಡಿತಾ ಇದ್ದಾರೆ. ನಮ್ಮ ಹೀರೋಗೆ ಹೊಡೆದು ಆ ಊರಿಂದ ಓಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಜನ. ಅದೇ ಸಮಯದಲ್ಲಿ ಈ ಕಡೆ ಇನ್ಮುಂದೆ ಈ ನದಿಯಲ್ಲಿ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ, ಯಾವುದೇ ತರ ರಾಕ್ಷಸ ಮೀನುಗಳು ಇರಲ್ಲ, ಸೇಫ್ ಆದ ರಿವರ್ ಅಂತ ಜನ ಎಲ್ಲರೂ ನದಿಗೆ ಜಂಪ್ ಮಾಡಿ ಈಜು ಹೊಡೆದು ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ಮ ಹೀರೋನ ಚೆನ್ನಾಗಿ ಹೊಡೆದು ಒಂದು ಹಗ್ಗದಲ್ಲಿ ಕಟ್ಟಿ ನಿಲ್ಸಿದ್ದಾರೆ. ಈ ಕಡೆ ಜನರು ಎಲ್ಲರೂ ನದಿಯಲ್ಲಿ ಹಾಗೆ ಹ್ಯಾಪಿಯಾಗಿ ಇರ್ಬೇಕಾದ್ರೆ ದೂರದಲ್ಲಿ ಏನೋ ಒಂದು ವಿಚಿತ್ರವಾಗಿ ಬರ್ತಾ ಇದೆ ನದಿಯಲ್ಲಿ. ಅದನ್ನ ನಮ್ಮ ಹೀರೋ ನೋಡ್ಬಿಟ್ಟು, ಬೇಗ ಎಲ್ಲರೂ ಮೇಲ್ಗಡೆ ಬನ್ನಿ, ನಿಮ್ಮನ್ನ ನೋಡಿ ಯಾವ್ದೋ ಒಂದು ರೂಪ ಬರ್ತಾ ಇದೆ ಅಂತ ಕಿರ್ಚ್ಕೋತಾನೆ. ಆದ್ರೆ ಸಂತೋಷದಲ್ಲಿ ಇರುವ ಜನರು ನಮ್ಮ ಹೀರೋ ಹೇಳೋದನ್ನ ಕಿವಿ ಕೊಟ್ಟು ಕೂಡ ಕೇಳ್ತಾ ಇಲ್ಲ. ಎಲ್ಲರೂ ಮೇಲ್ಗಡೆ ಬನ್ನಿ, ತಪ್ಪಿಸ್ಕೊಂಡು ಹೋಗಿ ಅಂತ ಜೋರಾಗಿ ಕಿರ್ಚ್ಕೋತಾನೆ ನಮ್ಮ ಹೀರೋ. ಅದೇ ಸಮಯದಲ್ಲಿ ಒಂದು ದೊಡ್ಡ ರಾಕ್ಷಸ ಮೀನು ಅಲ್ಲಿರುವ ಒಬ್ಬಳನ್ನ ಹಾಗೆ ಕಚ್ಚಿ ನದಿ ಒಳಗಡೆ ಹೋಗ್ಬಿಡ್ತಾ ಇದೆ. ಇದನ್ನ ನೋಡಿದ ಎಲ್ಲ ಜನರು ಗಾಬರಿಯಾಗಿ ಅಲ್ಲಿಂದ ಓಡಿ ಹೋಗ್ತಾರೆ. ಆವಾಗ ರಾಕ್ಷಸ ಮೀನಿನ ನಾಲ್ಗೆ ಯಾವ್ದೋ ಕಪ್ಪೆ ನಾಲ್ಗೆ ತರ ಹೊರಗಡೆ ಬಂದು ಅಲ್ಲಿರುವ ಒಬ್ಬನನ್ನ ಹಿಡಿದು ಎಳ್ಕೊಂಡು ಹೋಗುತ್ತೆ.
ಹೋಗುತ್ತೆ ನದಿ ಒಳಗಡೆ. ಇದನ್ನ ನೋಡಿ ಎಲ್ಲರೂ ಹೆದರ್ಕೊಂಡು ಕಿರ್ಚ್ಕೊಂಡು ಓಡಿ ಹೋಗ್ತಾರೆ. ಆವಾಗ ಇಲ್ಲಿ ಒಬ್ಬ ಮಾಂತ್ರಿಕನ ಹತ್ರ ಬಂದು, ಯೋ ಏನಪ್ಪ ನೀನು ಆ ರಾಕ್ಷಸ ಮೀನನ್ನ ಕೊಂದ್ಬಿಟ್ಟೆ ಅಂತ ಹೇಳ್ದೆ, ಅದನ್ನ ನಂಬಿತಾನೆ ನಾವೆಲ್ಲ ನದಿಗೆ ಜಂಪ್ ಮಾಡಿದ್ದು, ಇವಾಗ ಏನೋ ಒಂದು ಬೇರೆ ಬಂದು ಬೇಟೆ ಆಡ್ತಾ ಇದೆಯಲ್ಲ, ಹಾಗಾದ್ರೆ ಇದೇನು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಮಾಂತ್ರಿಕ, ನಾನು ನಿಜವಾಗ್ಲೂ ಆ ರಾಕ್ಷಸ ಮೀನನ್ನ ಕೊಂದ್ಬಿಟ್ಟೆ, ಆದ್ರೆ ಇವಾಗ ಬಂದಿರೋದು ಇನ್ನೊಂದು ಬೇರೆ ರಾಕ್ಷಸ ಮೀನು ಅಂತ ಕತೆ ಹೇಳಿ ಮೇಂಟೈನ್ ಮಾಡೋಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಆ ಅಜ್ಜ ಅವನಿಗೆ ಕೊಟ್ಟಿದ್ದ ದುಡ್ಡನ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆದ್ರೂ ಆ ಫೇಕ್ ಮಾಂತ್ರಿಕ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಹಣ ಜೊತೆ. ಆವಾಗ ನಮ್ಮ ಹೀರೋ ಒಂದು ವಿಷಯವನ್ನ ನೋಟ್ ಮಾಡ್ತಾನೆ. ಜನರು ಮಾಡುವ ಸದ್ದನ್ನು ಅವ್ರಗಳ ವೈಬ್ರೇಷನ್ ಅನ್ನು ಫಾಲೋ ಮಾಡಿನೇ ಆ ಫಿಶ್ ಬಂದು ಅಟ್ಯಾಕ್ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ ನಮ್ಮ ಹೀರೋ, ಯಾರು ಸದ್ ಮಾಡಬೇಡಿ, ಯಾರು ಎಲ್ಲಿಗೂ ಓಡೋಗ್ಬೇಡಿ, ಎಲ್ಲಿದ್ದೀರೋ ಅಲ್ಲೇ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ ತಕ್ಷಣ ಎಲ್ಲ ಜನರು ಅದೇ ತರ ಸೈಲೆಂಟ್ ಆಗಿ ಒಂದೇ ಜಾಗದಲ್ಲಿ ನಿಂತ್ಕೋತಾರೆ. ಆದ್ರಿಂದ ರಾಕ್ಷಸ ಮೀನು ಕೂಡ ಡೈವರ್ಟ್ ಆಗಿ ಅಲ್ಲಿಂದ ಸೈಲೆಂಟ್ ಆಗಿ ಹೋಗ್ಬಿಡ್ತಾ ಇದೆ. ಆವಾಗ ಗುಂಪಲ್ಲಿ ಒಬ್ಬಳು ತಾಯಿ ಅವರ ಮಗಳನ್ನ ಹುಡುಕ್ತಾ ಇರ್ಬೇಕಾದ್ರೆ ಆ ಹುಡುಗಿ ನದಿ ಸೈಡ್ ಅಲ್ಲಿ ಕೂತಿದ್ದಾಳೆ. ಅವಳ ತಾಯಿಯನ್ನ ನೋಡಿದ ತಕ್ಷಣ ಹತ್ಕೊಂಡು ಅವರ ಹತ್ರ ಓಡಿ ಬರೋಕೆ ಟ್ರೈ ಮಾಡ್ತಾಳೆ ಹುಡುಗಿ. ಅದಕ್ಕೆ ತಾಯಿ ಸದ್ದು ಮಾಡಬೇಡ ಅಂತ ಎದ್ದು ಓಡಿ ಬರ್ಬೇಕಾದ್ರೆ ಅಷ್ಟರಲ್ಲಿ ಆ ದೊಡ್ಡ ಸೈಜ್ ಮೀನು ಅದ್ರ ನಾಲ್ಗೆಯನ್ನ ಹೊರಗಡೆ ಬಿಟ್ಟು ಆ ಚಿಕ್ಕ ಹುಡುಗಿಯನ್ನ ಹಿಡಿದು ಎಳಿತಾ ಇದೆ. ತಾಯಿ ಕೂಡ ಆ ಹುಡುಗಿಯನ್ನ ಕಾಪಾಡೋಕೆ ತುಂಬಾನೇ ಟ್ರೈ ಮಾಡ್ತಾರೆ. ಆವಾಗ ಬೇರೆ ಜನ ಕೂಡ ಅದಕ್ಕೆ ಹೆಲ್ಪ್ ಮಾಡೋಕೆ ಬರ್ತಾರೆ. ಆ ಫಿಶಿನ ನಾಲ್ಗೆಯನ್ನ ಕಟ್ ಮಾಡಿ ಬಿಡ್ತಾರೆ. ಅಪ್ಪ ಸದ್ಯ ಹುಡುಗಿ ಹೇಗೋ ಎಸ್ಕೇಪ್ ಆದ್ಲೋ ಅಂತ ಅನ್ಕೋಬೇಕಾದ್ರೆ ಹುಡುಗಿ ಲೆಗ್ ಸ್ಲಿಪ್ ಆಗಿ ನದಿಗೆ ಬೀಳೋಕೆ ಹೋಗ್ತಾಳೆ. ಜಸ್ಟ್ ಮಿಸ್ ಅಲ್ಲಿ ತಾಯಿ ಅವಳ ಕೈಯನ್ನ ಹಿಡ್ಕೋತಾರೆ. ಆದ್ರೆ ಅದೇ ಸಮಯದಲ್ಲಿ ಆ ದೊಡ್ಡ ರಾಕ್ಷಸ ಮೀನು ಹಾಗೆ ಜಂಪ್ ಮಾಡಿ ಆ ಚಿಕ್ಕ ಹುಡುಗಿಯನ್ನ ಕಚ್ಚಿ ನದಿಗೆ ಬಿದ್ದೋಗುತ್ತೆ. ಇದನ್ನ ನೋಡಿ ಟೆನ್ಷನ್ ಆದ ತಾಯಿ ಕೈಗೆ ಕತ್ತಿಯನ್ನ ತಗೊಂಡು ನದಿಗೆ ಜಂಪ್ ಮಾಡಿ, ಎಲ್ಲಿದ್ಯಾ ನನ್ನ ಮಗಳನ್ನ ರಿಟರ್ನ್ ಕೊಡು ಅಂತ ಕಿರ್ಚ್ತಾ ಇರ್ಬೇಕಾದ್ರೆ ಆವಾಗ ಆ ರಾಕ್ಷಸ ಮೀನು ನಿಧಾನಕ್ಕೆ ನದಿಯಿಂದ ಹೊರಗಡೆ ಬರುತ್ತೆ. ನೀರಿಂದ ಮೇಲ್ಗಡೆ ಬಂದು ಆ ತಾಯಿಯನ್ನ ಹಾಗೆ ಗುರಾಯಿಸಿ ನೋಡ್ತಾ ಇರುತ್ತೆ. ನಿಧಾನಕ್ಕೆ ತಾಯಿ ಹತ್ರ ಬಂದು ಸಡನ್ ಆಗಿ ಹಾಗೆ ಅವರನ್ನ ಕಚ್ಚಿ ಒಳಗಡೆ ಹೋಗ್ಬಿಡುತ್ತೆ. ಅದು ಹಾಗೆ ಅಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿರುವ ಬ್ರಿಡ್ಜ್ ಅನ್ನ ಡ್ಯಾಮೇಜ್ ಮಾಡ್ಬಿಡ್ತಾ ಇದೆ. ಅದರಲ್ಲಿ ಒಂದು 4-5 ತಿಂಗಳ ಮಗು ಒಂದು ಬುಟ್ಟಿ ಒಳಗಡೆ ಇದೆ. ಅದು ಹಾಗೆ ಜಾರ್ಕೊಂಡು ನದಿಗೆ ಬೀಳೋಕೆ ಹೋಗುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನಮ್ಮ ಹೀರೋ ಜಂಪ್ ಮಾಡ್ಬೇಕಾದ್ರೆ ಅದು ಹಾಗೆ ಸೀಸರ್ ತರ ಮಾಡಿ ನಮ್ಮ ಹೀರೋ ಆ ಮಗುವನ್ನ ಹೇಗೋ ಕಾಪಾಡ್ತಾನೆ. ಇದನ್ನ ಮಾನ್ಸ್ಟರ್ ಫಿಶ್ ನೋಡಿದೆ ಅನ್ಸುತ್ತೆ. ಏನು ಮಗುವನ್ನ ಕಾಪಾಡೋಕೆ ಟ್ರೈ ಮಾಡ್ತೀಯಾ ಅನ್ನೋ ತರ ಅದ್ರ ಬಾಲವನ್ನ ಇಟ್ಟು ಇನ್ನೊಂದು ಕಡೆ ಪ್ರೆಸ್ ಮಾಡ್ಬೇಕಾದ್ರೆ ಮತ್ತೆ ಆ ಮಗು ಇರುವ ಬುಟ್ಟಿ ಹಾಗೆ ಜಾರ್ಕೊಂಡು ಆ ಫಿಶ್ ಹತ್ರ ಹೋಗುತ್ತೆ. ಆವಾಗ ಯೋಚನೆ ಮಾಡುವ ನಮ್ಮ ಹೀರೋ ಮೇಲ್ಗಡೆ ನಿಂತಿರುವ ಆ ಮಾಂತ್ರಿಕನ್ನ ಇವನ ಪಕ್ಕ ಎಳ್ಕೊತಾನೆ. ಆದ್ರಿಂದ ಈ ಕಡೆ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಮಗು ಇರುವ ಬುಟ್ಟಿ ಮತ್ತೆ ನಮ್ಮ ಹೀರೋ ಕಡೆನೆ ಬರುತ್ತೆ. ಆದ್ರೂ ಆ ಫಿಶ್ ಬಿಡೋ ತರ ಇಲ್ಲ. ಅದ್ರ ಬಾಳದಿಂದ ಒಂದು ಏಟು ಹೊಡಿಬೇಕಾದ್ರೆ ಆ ಸೀಸರೆ ಹಾಗೆ ರೋಲ್ ಆಗಿ ಮಗು ನೀರಿಗೆ ಬಿದ್ದೋಗ್ತಾ ಇದೆ. ಆವಾಗ ಆ ಫಿಶ್ ಮಗುವನ್ನ ಕಚ್ಚಿ ನುಂಗೋಣ ಅಂತ ಬರ್ಬೇಕಾದ್ರೆ ಆವಾಗ ಆ ಬ್ರಿಡ್ಜ್ ಹಾಗೆ ಸುತ್ತುತ್ತಾ ಇರ್ಬೇಕಾದ್ರೆ ಅದ್ರ ಮೇಲೆ ಮಲ್ಕೊಂಡು ನಮ್ಮ ಹೀರೋ ಸೈಡ್ ಆಗಿ ಬಂದು ಆ ಮಗುವನ್ನ ಕಾಪಾಡಿ ಅದ್ರ ತಾಯಿ ಹತ್ರ ಕೊಡ್ತಾನೆ. ಇವಾಗ ನೀರಿಂದ ಹೊರಗಡೆ ಯಾರನ್ನಾದ್ರೂ ಕಚ್ಚಿ ತಿನ್ನೋಣ ಅಂತ ಹಾರ್ಕೊಂಡ ಬಂದ ಮೀನು ಅದೇ ಬ್ರಿಡ್ಜ್ ಮೇಲೇನೆ ಸಿಗೋಕೊಂಡ್ಬಿಟ್ಟಿದೆ. ಇವಾಗ ಅದ್ರ ಕೈಯಲ್ಲಿ ಉಸಿರಾಡೋಕೆ ಆಗದೆ ಕಷ್ಟ ಪಡ್ತಾ ಇದೆ. ಇದೇನೇ ಚಾನ್ಸು, ಇವಾಗ್ಲೇನೆ ಆ ಮೀನನ್ನ ನಾವು ಹಿಡಿಯೋಕೆ ಆಗುತ್ತೆ ಅಂತ ನಮ್ಮ ಹೀರೋ ಆ ಮಾಂತ್ರಿಕನನ್ನು ಸೇರಿ ಅವನನ್ನು ಎಳ್ಕೊಂಡು ಜಂಪ್ ಮಾಡಿ ಜೋರಾಗಿ ಜಿಗಿಬೇಕಾದ್ರೆ ಆ ಫಿಶ್ ಲೈಟ್ ಆಗಿ ಮೇಲ್ಗಡೆ ಹಾರಿ ಮತ್ತೆ ಅದೇ ಜಾಗಕ್ಕೆ ಬೀಳುತ್ತೆ. ಆದ್ರಿಂದ ನಮ್ಮ ಹುಡುಗರು ಆ ಫೋರ್ಸ್ ಅಲ್ಲಿ ಹಾರ್ಕೊಂಡು ಹೋಗಿ ಬೇರೆ ಬೇರೆ ಕಡೆ ಬೀಳ್ತಾರೆ. ಆ ರಾಕ್ಷಸ ಮೀನನ್ನ ಈ ಕಡೆ ಎತ್ತಿ ಹಾಕುವಷ್ಟು ಇವ್ರಗಳ ಹತ್ರ ಫೋರ್ಸ್ ಇಲ್ಲ. ಆದ್ರಿಂದ ಪ್ರಾಜೆಕ್ಟ್ ಫೇಲಿಯರ್ ಆಗ್ತಾ ಇದೆ. ಇದನ್ನ ನೋಡುವ ಬೇರೆ ಜನರು ಅರ್ಥ ಮಾಡ್ಕೊಂಡು 4-5 ಜನ ಒಟ್ಟಿಗೆ ಸೇರಿ ಜಂಪ್ ಮಾಡ್ಬೇಕಾದ್ರೆ ಈ ಸಲ ಆ ಫಿಶ್ ಇನ್ನ ಸ್ವಲ್ಪ ಹೈಟ್ ಆಗಿ ಹಾರ್ಕೊಂಡು ಬಂದು ಮತ್ತೆ ಅದೇ ಜಾಗಕ್ಕೆ ಬೀಳುತ್ತೆ. ಆದ್ರಿಂದ ಎಲ್ಲರೂ ಬೇರೆ ಬೇರೆ ಕಡೆ ಹಾರ್ಕೊಂಡು ಹೋಗಿ ಬೀಳ್ತಾರೆ. ಏನಿದು ಎಷ್ಟೇ ಕಷ್ಟಪಟ್ಟರು ಆ ಮೀನನ್ನ ಹೊರಗಡೆ ತೆಗಿಯೋಕೆ ಆಗ್ತಾ ಇಲ್ವಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅರ್ತ್ ಕ್ವೇಕ್ ಬಂದಂಗೆ ಆಗ್ತಾ ಇದೆ. ಏನು ಅಂತ ನೋಡಿದ್ರೆ 2 ಹಿಪ್ಪೋಪೋಟಮಸ್ ಸೇರ್ದಂಗೆ ಒಬ್ಬಳು ಡುಮ್ಮಿ ಓಡಿ ಬಂದು ಅದ್ರ ಮೇಲೆ ಜಂಪ್ ಮಾಡ್ತಾಳೆ. ಆ ಫೋರ್ಸ್ ಗೆ ಆ ರಾಕ್ಷಸ ಮೀನೆ ಹಾಗೆ ಹಾರ್ಕೊಂಡು ಬಂದು ಆ ಮಾಂತ್ರಿಕನ ಮೇಲೇನೆ ಬೀಳುತ್ತೆ. ಇವಾಗ ರಾಕ್ಷಸ ಮೀನು ಉಸಿರಾಡೋಕೆ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಹಾಗೆ ಅದು ಮನುಷ್ಯನಾಗಿ ಚೇಂಜ್ ಆಗುತ್ತೆ. ಅಲ್ಲಿಗೆ ಬರುವ ನಮ್ಮ ಹೀರೋ ಎಲ್ಲರನ್ನು ಸಮಾಧಾನವಾಗಿ ಸೈಲೆಂಟ್ ಆಗಿ ಇರೋಕೆ ಹೇಳ್ಬಿಟ್ಟು ಅವನ ಮುಂದೆ ಎಲ್ಲ ಥಿಂಗ್ಸ್ ಅನ್ನು ಎತ್ತಿಟ್ಟು ಮಂತ್ರವನ್ನ ಹೇಳೋಕೆ ಶುರು ಮಾಡ್ತಾನೆ. ನಮ್ಮ ಹೀರೋ ಒಬ್ಬ ಡೀಮನ್ ಹಂಟರ್ ಅಲ್ವಾ, ಅದಕ್ಕೆ ಮಂತ್ರ ಹೇಳ್ತಾ ಇದ್ದಾನೆ. ಆಕ್ಚುಲಿ ನಮ್ಮ ಹೀರೋ ಮಂತ್ರ ಹೇಳ್ತಾ ಇಲ್ಲ, ಆ ಡೀಮನ್ ಅನ್ನ ಮತ್ತೆ ಮನುಷ್ಯನಾಗಿ ಒಳ್ಳೆಯವನಾಗಿ ಚೇಂಜ್ ಮಾಡ್ಬೇಕು ಅಂತ ಹಾಡನ್ನ ಹೇಳ್ತಾ ಇದ್ದಾನೆ. ನಮ್ಮ ಹೀರೋ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇದ್ದಾನೆ ಹೀರೋ. ನಮ್ಮ ಹೀರೋ ಹಾಡಾಡ್ತಾ ಅವನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ಸೊ ನಮ್ಮ ಹೀರೋಗೆನೆ ಹಾಕೊಂಡು ಚೆನ್ನಾಗಿ ಹೊಡಿತಾನೆ ಡೀಮನ್. ಆವಾಗ ಆ ಜಾಗಕ್ಕೆ ಒಂದು ಹುಡುಗಿ ಬರ್ತಾಳೆ. ಆ ಡೀಮನ್ ಅನ್ನ ಹಿಡಿದು ಸರಿಯಾಗಿ ಹೊಡಿತಾಳೆ. ಮುಖಕ್ಕೆ ಹೊಡೆದು ಒಂದು ಮಾಂತ್ರಿಕ ಬಟ್ಟೆಯಿಂದ ಆ ಡೀಮನ್ ಅನ್ನ ಕಂಟ್ರೋಲ್ ಮಾಡಿ ಅದ್ರ ಒಳಗಡೆ ಕಟ್ಟಿ ಹಾಕ್ತಾಳೆ. ಒಂದು ಚಿಕ್ಕ ಬಾಲ್ ಒಳಗಡೆ ಆ ಡೀಮನ್ ಅನ್ನ ಕಂಟ್ರೋಲ್ ಮಾಡಿ ಒಂದು ಗೊಂಬೆ ರೀತಿ ಮಾಡ್ಬಿಟ್ಲು ಹುಡುಗಿ. ಇವಳೇ ಈ ಮೂವಿಯ ಹೀರೋಯಿನ್. ಇವಳು ಒಂದು ಡೀಮನ್ ಹಂಟರೇ. ಆದ್ರೆ ನಮ್ಮ ಹೀರೋ ತರ ಕೈಂಡ್ ಹಾರ್ಟೆಡ್ ಫೆಲೋ ಇಲ್ಲ. ನಮ್ಮ ಹೀರೋ ಹೇಗೆ ಅಂದ್ರೆ ಡೀಮನ್ ಅನ್ನ ಕೊಲ್ಬಾರ್ದು, ಅವ್ರಗಳನ್ನ ಮನುಷ್ಯರಾಗಿ ಒಳ್ಳೆಯವರಾಗಿ ಚೇಂಜ್ ಮಾಡ್ಬೇಕು ಅನ್ನೋದೇ ನಮ್ಮ ಹೀರೋವಿನ ಗುರಿ. ಆದ್ರೆ ಹೀರೋಯಿನ್ ಆ ತರ ಇಲ್ಲ. ಎಲ್ಲ ಡೀಮನ್ ಅನ್ನು ಕಂಟ್ರೋಲ್ ಗೆ ತರ್ತಾಳೆ. ಯಾವದಾದ್ರೂ ಡೀಮನ್ ಅನ್ನು ನೋಡ್ಬಿಟ್ರೆ ಅಷ್ಟೇ ಅವುಗಳಿಗೆ ಚೆನ್ನಾಗಿ ಹೊಡೆದು ಅವುಗಳನ್ನ ಕಂಟ್ರೋಲ್ ಮಾಡಿ ಒಂದು ಗೊಂಬೆ ರೀತಿ ಚೇಂಜ್ ಮಾಡಿ ಇಟ್ಬಿಡ್ತಾಳೆ. ನಮ್ಮ ಹೀರೋ ಹತ್ರ ಬಂದು ಬಳೆಯನ್ನ ತೋರಿಸಿ ಏನೇನು
ಮ್ಯಾಜಿಕ್ ಅನ್ನ ಮಾಡಿ ತೋರಿಸ್ತಾಳೆ ಹೀರೋಯಿನ್. ಇದನ್ನ ನೋಡಿದ ಜನರು ಇವಳೇ ನಿಜವಾದ ಡಿಮನ್ ಹಂಟರ್, ಇವಳೇ ಆ ರಾಕ್ಷಸ ಮೀನ್ ಹತ್ರ ಇಂದ ನಮ್ಮನ್ನೆಲ್ಲ ಕಾಪಾಡಿರೋದು ಅಂತ ಹೀರೋಯಿನ್ ಅನ್ನ ಸೆಲೆಬ್ರೇಟ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಆ ಫಿಶ್ ಅನ್ನ ಕಂಟ್ರೋಲ್ ಗೆ ತರೋಕೆ ನಮ್ಮ ಹೀರೋ ತುಂಬಾನೇ ಕಷ್ಟಪಟ್ಟಿರ್ತಾನೆ. ಅದನ್ನ ಯೋಚನೆ ಮಾಡಿ ಫೀಲ್ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ. ಏನಿದು, ಒಬ್ಬರು ಮನುಷ್ಯರಾಗಿದ್ರು ಸರಿ, ಡಿಮನ್ ಆಗಿದ್ರು ಸರಿ, ಅವರು ಮತ್ತೆ ಒಳ್ಳೆಯವರಾಗಿ ಚೇಂಜ್ ಆಗ್ತಾರೆ ಅಂದ್ರೆ ಅವರಿಗೆ ಒಂದು ಚಾನ್ಸ್ ಅನ್ನ ಕೊಡ್ಬೇಕು ಅಲ್ವಾ? ಎತ್ತಿದ ತಕ್ಷಣ ಅವರಿಗೆ ಶಿಕ್ಷೆಯನ್ನು ಕೊಡೋದು ತಪ್ಪು, ಆದ್ರೆ ತಕ್ಷಣ ಶಿಕ್ಷೆಯನ್ನು ಕೊಡೋರನ್ನ ಮಾತ್ರನೇ ಈ ಜನರಿಗೆ ಇಷ್ಟ ಆಗ್ತಾ ಇದೆ ಅನ್ನೋ ತರ ಫೀಲ್ ಮಾಡಿ ಅಲ್ಲಿಂದ ಹೋಗ್ತಾನೆ ನಮ್ಮ ಹೀರೋ. ಇವಾಗ ನಮ್ಮ ಹೀರೋ ಅವನ ಮಾಸ್ಟರ್ ಹತ್ರ ಬಂದು, ಮಾಸ್ಟರ್ ನಾನು ಮತ್ತೆ ಸೋತೋಗ್ಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ನಮ್ಮ ಹೀರೋ ಅವನ ಮಾಸ್ಟರ್ ಆ ದೊಡ್ಡ ರಾಕ್ಷಸ ಮೀನಿನ ಹಳೆ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾರೆ. ಆ ರಾಕ್ಷಸ ಮೀನು ಒಬ್ಬ ಮನುಷ್ಯನೇ, ಇದೇ ಗ್ರಾಮದಲ್ಲಿ ನದಿಗೆ ಬಿದ್ದ ಒಂದು ಮಗುವನ್ನ ಕಾಪಾಡೋಕೆ ಹೋಗಿದ್ದ. ಆವಾಗ ಅಲ್ಲಿದ್ದ ಜನ ಇದನ್ನ ನೋಡ್ಬಿಟ್ಟು ಇವನೇ ಆ ಮಗುವನ್ನ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಇವನಿಗೆ ಹಿಡಿದು ಚೆನ್ನಾಗಿ ಶಿಕ್ಷೆಯನ್ನ ಕೊಟ್ಬಿಟ್ರು. ಅವನನ್ನ ಕೊಂದು ಅದೇ ನೀರಿಗೆನೆ ಎತ್ತಿ ಬಿಸಾಕ್ಬಿಟ್ಟಿದ್ದಾರೆ. ಇದ್ರಲ್ಲಿ ಕೋಪ ಮಾಡ್ಕೊಂಡ ಅವನ ಆತ್ಮ ದೊಡ್ಡ ರಾಕ್ಷಸ ಮೀನು ರೂಪದಲ್ಲಿ ಬಂದು ಇವಾಗ ಆ ಗ್ರಾಮದ ಜನರನ್ನು ರಿವೆಂಜ್ ತಗೋತಾ ಇದೆ. ಆವತ್ತು ಆ ಗ್ರಾಮದ ಜನರು ಅವನನ್ನ ತಪ್ಪಾಗಿ ತಿಳ್ಕೊಂಡ್ರು, ಆದ್ರಿಂದಾನೇ ಅವನ ಜೀವ ಹೋಯ್ತು ಅಂತ ಆ ಕಥೆಯನ್ನ ಹೇಳ್ತಾರೆ ಮಾಸ್ಟರ್. ಇದನ್ನ ಕೇಳಿ ನಮ್ಮ ಹೀರೋ ತುಂಬಾನೇ ಬೇಜಾರಾಗ್ತಾನೆ. ಆಮೇಲೆ ನನ್ನಿಂದ ಆ ತಾಯಿಯನ್ನು ಮಗುವನ್ನು ಕಾಪಾಡೋಕೆ ಆಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗಿ ಅಳ್ತಾ ಇರ್ತಾನೆ ನಮ್ಮ ಹೀರೋ. ನನ್ನಿಂದ ಆ 2 ಜೀವವನ್ನ ಕಾಪಾಡೋಕೆ ಆಗ್ಲಿಲ್ಲ, ಆ ಡಿಮನ್ ಮನಸ್ಸನ್ನ ಕೂಡ ಚೇಂಜ್ ಮಾಡೋಕೆ ಆಗ್ಲಿಲ್ಲ, ನಾನು ಏನಕ್ಕೂ ಆಗ್ಬರಲ್ಲ, ನಾನೊಂದು ಯೂಸ್ಲೆಸ್ ವೇಸ್ಟ್ ನಾನು ಅಂತ ನಮ್ಮ ಹೀರೋ ಅಳ್ಬೇಕಾದ್ರೆ ಮಾಸ್ಟರೇ ಆವಾಗ ನಮ್ಮ ಹೀರೋವನ್ನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಇವಾಗ ಊರಲ್ಲಿರುವ ಒಂದು ಹೋಟೆಲ್ ಅನ್ನ ತೋರಿಸ್ತಾರೆ. ಅಲ್ಲಿಗೆ ಒಂದು ಕಪಲ್ ಊಟ ಮಾಡೋಣ ಅಂತ ಬರ್ತಾರೆ. ಆದ್ರೆ ಅಲ್ಲಿ ಯಾವುದೇ ಕಸ್ಟಮರ್ಸ್ ಇಲ್ಲ. ಆದ್ರೆ ಒಬ್ಬ ವೈಟರ್ ಮಾತ್ರ ಬಂದು, ಬನ್ನಿ ಬನ್ನಿ, ನೀವು ಬಂದಿದ್ರಲ್ಲಿ ನಮಗೆ ಖುಷಿ ಆಗ್ತಾ ಇದೆ, ಈ ಹೋಟೆಲ್ ಅಲ್ಲಿ ಸಿಗುವ ಮಾಂಸನೇ ಊರಲ್ಲಿ ತುಂಬಾ ಫೇಮಸ್ ಆದ ಮಾಂಸ ಅಂತ ಹೇಳಿ ಅವ್ರಗಳನ್ನ ಊಟ ಮಾಡೋಕೆ ಹೇಳ್ತಾನೆ. ಸರಿ ಅವೆಲ್ಲ ಇರ್ಲಿ, ನಮ್ಮ ಇಬ್ಬರನ್ನ ಬಿಟ್ರೆ ನಿಮ್ಮ ಹೋಟೆಲ್ ಅಲ್ಲಿ ಬೇರೆ ಕಸ್ಟಮರ್ಸ್ ಅನ್ನೇ ಕಾಣ್ತಾ ಇಲ್ವಲ್ಲ ಅಂತ ಇವ್ರುಗಳು ಕೇಳ್ಬೇಕಾದ್ರೆ, ಅದು ಏನು ಇಲ್ಲ, ಯಾವಾಗ್ಲೂ ಸಂಜೆ ಆದ್ರೆ ಮಾತ್ರನೇ ಈ ಹೋಟೆಲ್ ಅಲ್ಲಿ ತುಂಬಾನೇ ರಶ್ ಆಗುತ್ತೆ, ಕಸ್ಟಮರ್ಸ್ ಎಲ್ಲ ಬರ್ತಾರೆ, ನೀವು ಅನ್ ಟೈಮ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ, ಆದ್ರಿಂದಾನೇ ಕಸ್ಟಮರ್ಸ್ ಇಲ್ಲ, ಸೊ ಇವಾಗ ಫ್ರೀ ಆಗಿದೆ, ನೀವು ನೆಮ್ಮದಿಯಾಗಿ ಊಟ ಮಾಡಬಹುದು, ಇದೇ ನಮ್ಮ ಹೋಟೆಲಿನ ಸ್ಪೆಷಲ್ ಅಂತ ಏನನ್ನು ತಿನ್ನೋಕೆ ಕೊಡ್ತಾನೆ ವೇಟರ್. ಇವ್ರುಗಳು ಅದನ್ನ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಒಬ್ಬ ಅಲ್ಲಿಗೆ ಬರ್ತಾನೆ. ಅವನನ್ನು ನೋಡಿದ ತಕ್ಷಣ ಈ ಹುಡುಗಿ ಅವನ ಬ್ಯೂಟಿಯಲ್ಲಿ ಬಿದ್ದೋಗ್ತಾ ಇದ್ದಾಳೆ. ಅವನನ್ನು ನೋಡಿ ಅವನ ಹತ್ರ, ಏನು ನೀವೇನು ಮಾತಾಡಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗ ಹಾಗೆ ಅವನ ಬಾಯನ್ನ ಅಂತ ಓಪನ್ ಮಾಡ್ಬೇಕಾದ್ರೆ ಅವನ ಹಲ್ಲೆಲ್ಲ ತುಂಬಾ ಕ್ರೂರವಾಗಿದೆ. ಇದನ್ನ ನೋಡಿದ ತಕ್ಷಣ ಆ ಕಪಲು ಹೆದರ್ಕೊಂಡು ಬೇರೆ ಕಡೆ ಓಡಿ ಹೋಗ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಇವ್ರುಗಳಿಗೆ ಮಾಂಸ ಕುಕ್ ಮಾಡಿ ಕೊಡ್ತೀನಿ ಅಂತ ಮನುಷ್ಯರ ಮಾಂಸವನ್ನ ಕುಕ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿದೆ ಅಂತ ಈ ಕಪಲು ತಿಂತಾ ಇದ್ದಿದ್ದಾರೆ. ಈ ಹೋಟೆಲ್ ಅನ್ನ ರನ್ ಮಾಡೋದೇ ಮನುಷ್ಯರನ್ನ ಹಿಡಿದು ಅವರನ್ನ ಕೊಂದು ಅವ್ರಗಳನ್ನ ಕುಕ್ ಮಾಡಿ ಮನುಷ್ಯರಿಗೇನೆ ತಿನ್ನೋಕೆ ಕೊಟ್ಟು ಈ ಹೋಟೆಲ್ ಅನ್ನ ರನ್ ಮಾಡ್ತಾ ಇದ್ದಿದ್ದಾರೆ. ಇದನ್ನ ನೋಡಿ ಈ ಕಪಲ್ ಹೆದರ್ಕೊಂಡು ಕಿರ್ಚ್ಕೋಬೇಕಾದ್ರೆ ಅಲ್ಲಿಗೆ ಆ ಹುಡುಗ ಬಂದು ಅವ್ರಗಳನ್ನ ಹೊಡೆದೇ ಸಾಯಿಸ್ತಾನೆ. ಈ ಹೋಟೆಲ್ ಅನ್ನ ರನ್ ಮಾಡ್ತಾ ಇರೋದೇ ಆ ಡಿಮನ್ಸೆ. ಈ ಹೋಟೆಲ್ಗೆ ಊಟ ಮಾಡೋಕೆ ಬರುವ ಮನುಷ್ಯರನ್ನ ಕೊಂದು ಡಿಮನ್ಸ್ಗೆ ಊಟವಾಗಿ ಕೊಡ್ತಾ ಇದ್ದಿದ್ದಾರೆ. ಆವತ್ತು ರಾತ್ರಿ ಅದೇ ಹೋಟೆಲ್ಗೆನೆ ನಮ್ಮ ಹೀರೋ ಬರ್ತಾನೆ. ಅಲ್ಲಿ ತುಂಬಾ ಕಸ್ಟಮರ್ಸ್ ಕೂತ್ಕೊಂಡು ಊಟ ಮಾಡ್ತಾ ಇರೋ ತರ ನಮಗೆ ತೋರಿಸ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಒಬ್ಬ ಡಿಮನ್ ಹಂಟರ್ ಅಲ್ವಾ, ಅವನ ಕಣ್ಣಿಗೆ ಅಲ್ಲಿ ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ನಮ್ಮ ಕಣ್ಣಿಗೆ ಅಲ್ಲಿರುವ ಕಸ್ಟಮರ್ಸ್ ಎಲ್ಲರೂ ಚೆನ್ನಾಗಿ ಕೂತು ಊಟ ಮಾಡ್ತಾ ಇರೋ ತರ ಕಾಣುತ್ತೆ. ಆದ್ರೆ ನಮ್ಮ ಹೀರೋವಿನ ಕಣ್ಣಿಗೆ ಮಾತ್ರ ಅವ್ರುಗಳು ಸೊತ್ತು ಬಿದ್ದಿರೋ ತರ ಕಾಣುತ್ತೆ. ನಮಗೆ ಪೋರ್ಕ್ ಅನ್ನ ಅಡುಗೆ ಮಾಡ್ತಾ ಇರೋ ತರ ತೋರಿಸ್ತಾರೆ. ಬಟ್ ಆದ್ರೆ ನಮ್ಮ ಹೀರೋವಿನ ಕಣ್ಣಿಗೆ ಮಾತ್ರನೇ ಮನುಷ್ಯರನ್ನ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆವಾಗ ಅಲ್ಲಿಗೆ ಬರುವ ವೇಟರ್ ಹುಡುಗಿ ಹತ್ರ ಇಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ, ನೀವು ಏನನ್ನ ಸರ್ ಕೇಳ್ತಾ ಇದ್ದೀರಾ, ಇದು ಒಂದು ಹೋಟೆಲ್, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹುಡುಗಿ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ನಾನೊಬ್ಬ ಡಿಮನ್ ಹಂಟರ್, ಈ ಮ್ಯಾಜಿಕ್ ಮಂತ್ರವೆಲ್ಲ ನನ್ನ ಹತ್ರ ಬೇಡ, ಎಲ್ಲ ನಿಜವೂ ನನಗೆ ಗೊತ್ತಾಗುತ್ತೆ ಕಾಣುತ್ತೆ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ, ಹೋ ನಿನಗೆ ಎಲ್ಲವೂ ಗೊತ್ತಾಗುತ್ತಾ ಅಂತ ಹುಡುಗಿ ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ನಮ್ಮ ಹೀರೋ ಆ ಹುಡುಗಿ ಮುಖಕ್ಕೇನೆ 2 ಪಂಚ್ ಮಾಡ್ತಾನೆ. ಅದ್ರಲ್ಲಿ ಟೆನ್ಷನ್ ಆದ ಹುಡುಗಿ ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡೋಣ ಅಂತ ಬರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅಲ್ಲಿಗೆ ಬಂದು ನಮ್ಮ ಹೀರೋ ಬದಲು ಅವಳು ಫೈಟ್ ಮಾಡ್ತಾಳೆ. ಅವಳನ್ನ ಹಾಕಿ ಚೆನ್ನಾಗಿ ಪಂಚ್ ಮಾಡಿ ಅವಳ ಕಥೆಯನ್ನ ಮುಗಿಸ್ತಾಳೆ ನಮ್ಮ ಹೀರೋಯಿನ್. ಹಾಗೆ ಅವಳನ್ನ ಹೊಡೆದು ಬಿಟ್ಟು ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಾಸ್ ಆಗಿರುತ್ತೆ ಈ ಸೀನ್. ಅಲ್ಲಿರುವ ಡಿಮನ್ಸ್ ಗಳನ್ನ ನಮ್ಮ ಹೀರೋಯಿನ್ ಅವಳ ಬ್ಯಾಂಗಲ್ ಇಟ್ಟು ಅಟ್ಯಾಕ್ ಮಾಡ್ಬೇಕಾದ್ರೆ ಒಂದೊಂದು ಡಿಮನ್ಸ್ ಆ ಬ್ಯಾಂಗಲಿನ ಏಟಿಗೆ ಹಾಗೆ ಪೌಡರ್ ಆಗಿ ವ್ಯಾನಿಶ್ ಆಗಿ ಧ್ವಂಸ ಆಗ್ತವೆ. ಆವಾಗ ಅಲ್ಲಿರುವ ಚೆಫ್ ಪೋರ್ಕ್ ಅನ್ನ ಕುಕ್ ಮಾಡುವ ಒಂದು ವೆಪನ್ ಅನ್ನ ತಗೊಂಡು ಬಂದು ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡುತ್ತೆ. ಆವಾಗ ನಮ್ಮ ಹೀರೋಯಿನ್ ಅವಳ ಬ್ಯಾಂಗಲ್ ಅನ್ನ 100 ಬ್ಯಾಂಗಲ್ಸ್ ತರ ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿ ಅವಳ ಮ್ಯಾಜಿಕ್ ಪವರ್ ಇಂದ ಆ ಚೆಫ್ ಡಿಮನ್ ಅನ್ನ ಅಟ್ಯಾಕ್ ಮಾಡ್ತಾಳೆ. ಅದ್ರಲ್ಲಿ ಆ ಚೆಫ್ ಡಿಮನ್ ಗೆ ಏಟಾಗಿ ಅವನ ಮುಖಕ್ಕೆ ಏಟಾಗಿ ಅವನ ಮೂಗು ಮಾತ್ರ ಹಂದಿಯ ಮೂಗು ತರ ಚೇಂಜ್ ಆಗುತ್ತೆ. ಆದ್ರೂ ಕೂಡ ಆ ಡಿಮನ್ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡೋದನ್ನ ಹೇಗೋ ಮೇಂಟೈನ್ ಮಾಡ್ಕೊ ಬಂದು ಪೋರ್ಕ್ ಅನ್ನ ಕುಕ್ ಮಾಡುವ ಅವನ ವೆಪನ್ ಇಂದ ನಮ್ಮ ಹೀರೋಯಿನ್ ನ ಚುಚ್ ಬಿಡ್ತಾನೆ ಲೈಟ್ ಆಗಿ. ಆದ್ರೂ ಕೂಡ ನಮ್ಮ ಹೀರೋಯಿನ್ ಗೆದ್ದು ಬಂದು ಅವನನ್ನ ಚೆನ್ನಾಗಿ ಅಟ್ಯಾಕ್ ಮಾಡ್ತಾಳೆ. ಅವಳ ಬ್ಯಾಂಗಲ್ ಇಂದ ಅವನನ್ನ ಲಾಕ್ ಮಾಡಿ ಅವನ ಬೆನ್ನಿಗೆ ಎತ್ತಿ ಒಂದು ಒದಿತಾಳೆ. ಆ ಏಟಿಗೆ ಆ ಡಿಮನ್ ಹಾಗೆ
ಅರ್ಧ ಹಂದಿಯಾಗಿ ಚೇಂಜ್ ಆಗುತ್ತೆ. ಹಾಗೆ ಅದ್ರ ಮುಖ ಹಂದಿಯಾಗಿ ಟೋಟಲ್ ಫೇಸ್ ಬರುತ್ತೆ. ಆವಾಗ ಹೀರೋಯಿನ್ ಹೀರೋನ ಕರೆದು, ನಾನು ಅವನ ವಿಷವನ್ನ ಅವನ ಕತ್ತಲ್ಲಿ ಹಿಡಿದಿಟ್ಟಿದ್ದೀನಿ, ಅವನ ಗಂಟ್ಲಲ್ಲಿ ಹಿಡಿದಿಟ್ಟಿದ್ದೀನಿ, ತಕ್ಷಣ ಅದನ್ನ ನೀನು ಹೊರಗಡೆ ತೆಗಿಬೇಕು ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಅದನ್ನ ಹೇಗೆ ತೆಗೆಯೋದು ಅಂತ ನಮ್ಮ ಹೀರೋ ಕೇಳ್ತಾವನೆ. ಅವನ ಬಾಯಲ್ಲಿ ನಿನ್ನ ಬಾಯನ್ನ ಇಟ್ಟು ಅಂದ್ರೆ ಲಿಪ್ ಲಾಕ್ ಮಾಡಿ ಹೊರಗಡೆ ತೆಗಿ ಅಂತ ಹೀರೋಯಿನ್ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ, ಛೀ, ಅವನ ಬಾಯಲ್ಲಿ ನಾನು ಬಾಯಿ ಇಟ್ಟು ಲಿಪ್ ಲಾಕ್ ಮಾಡಿ ಹೊರಗಡೆ ತೆಗಿಬೇಕಾ ವಿಷವನ್ನ? ನೋ ವೇ, ನೋ ಚಾನ್ಸ್ ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಇವಾಗ ಮಾತ್ರ ನೀನು ಅದನ್ನ ಹೊರಗಡೆ ತೆಗಿಲಿಲ್ಲ ಅಂದ್ರೆ ನಾವಿಬ್ಬರು ಇವನ ಹತ್ರ ಹೊಡಿಸ್ಕೊಂಡೇ ಸತ್ತೋಗ್ತೀವಿ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋನು ಆ ಹಂದಿ ಮುಖದವನ ಬಾಯಲ್ಲಿ ಲಿಪ್ ಲಾಕ್ ಮಾಡಿ ವಿಷವನ್ನ ಹೊರಗಡೆ ತೆಗಿತಾನೆ. ಆ ವಿಷ ನಮ್ಮ ಹೀರೋ ಮೈ ಒಳಗಡೆ ಬಂದಿದ್ದ ತಕ್ಷಣ ನಮ್ಮ ಹೀರೋ ಮೈಯ ಹಾಗೆ ಬ್ಲೂ ಕಲರ್ ಗೆ ಚೇಂಜ್ ಆಗುತ್ತೆ. ಅದನ್ನ ನಮ್ಮ ಹೀರೋ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಆವಾಗ ನಮ್ಮ ಹೀರೋಯಿನ್ ಅಲ್ಲಿಗೆ ಬಂದು ನಮ್ಮ ಹೀರೋ ಮೈಯಲ್ಲಿರುವ ವಿಷವನ್ನ ಅವಳು ಲಿಪ್ ಲಾಕ್ ಮಾಡಿ ಆ ವಿಷವನ್ನ ಅವಳ ಬಾಯಲ್ಲಿ ತಗೊಂಡು ಒಂದು ಬ್ಯಾಗ್ ತರ ಇರುತ್ತೆ ಅದ್ರ ಒಳಗಡೆ ಹುಗಿತಾಳೆ. ಇವಾಗ ಆ ಬ್ಯಾಗ್ ಅನ್ನ ನೋಡಿದ್ರೆ ತುಂಬಾನೇ ಒದ್ದಾಡ್ತಾ ಇದೆ, ಒಳ್ಳೆ ದೆವ್ವ ಹಿಡಿದಿರೋ ಹಾಗೆ ಒದ್ದಾಡ್ತಾ ಇದೆ. ನೋಡಿದ್ರೆ ಇನ್ನ ಅಮಾನುಷ್ಯವಾದ ವಿಷಯಗಳು, ತುಂಬಾ ಪವರ್ಫುಲ್ ಆದ ಡಿಮನ್ ಅನ್ಸುತ್ತೆ ಅದು. ಇದನ್ನ ನೋಡಿದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇದ್ರ ಮೇಲೆ ನಾವು ಇಲ್ಲಿದ್ರೆ ಖಂಡಿತ ಸೋತೋಗ್ಬಿಡ್ತೀವಿ ಅಂತ ಅಲ್ಲಿಂದ ಓಡಿ ಹೋಗ್ತಾರೆ. ನಮ್ಮ ಹೀರೋಯಿನ್ ಹೇಗೆ ಅಂದ್ರೆ ಎಷ್ಟು ದೊಡ್ಡ ಡಿಮನ್ ಆಗಿದ್ರು ಸರಿ ಅದನ್ನ ಕಂಟ್ರೋಲ್ ಮಾಡಿ ಬ್ಯಾಗ್ ಒಳಗಡೆ ಕಂಟ್ರೋಲ್ ಮಾಡಿ ಇಟ್ಕೋತಾಳೆ. ಆ ತರ ಬ್ಯಾಗ್ ಒಳಗಡೆ ಹೋಗಿದ ತಕ್ಷಣ ಎಷ್ಟೇ ದೊಡ್ಡ ಡಿಮನ್ ಆಗಿದ್ರು ಸರಿ ಅದು ಕಂಟ್ರೋಲ್ ಗೆ ಬರುತ್ತೆ. ಆದ್ರೆ ಈ ಡಿಮನ್ ಕಂಟ್ರೋಲ್ ಗೆನೆ ಬರ್ತಾ ಇಲ್ಲ, ತುಂಬಾನೇ ಒದ್ದಾಡ್ತಾ ಇದೆ, ಆಕ್ರೋಶವಾಗಿದೆ. ಅದೇ ತರ ಈ ಸಲ ಈ ಡಿಮನ್ ಅನ್ನ ಬ್ಯಾಗ್ ಒಳಗಡೆ ಮಡಗಿರ್ಬೇಕಾದ್ರೆ ಆ ಬ್ಯಾಗ್ ಅನ್ನೇ ಕಿತ್ಕೊಂಡು ಫುಲ್ ಕಾಡ್ ಹಂದಿಯಾಗಿ ಹೊರಗಡೆ ಬರ್ತಾ ಇದೆ ಆ ಡಿಮನ್. ಇವ್ರುಗಳು ತಪ್ಪಿಸ್ಕೊಂಡು ಹೊರಗಡೆ ಬಂದಿದ್ದ ತಕ್ಷಣ ಜಾಗವೇ ಹಾಗೆ ಡೆಮಾಲಿಶ್ ಆಗಿ ಹೊಡೆದೋಗಿ ಬೀಳ್ತವೆ. ಹೇಗೋ ಅವತ್ತು ರಾತ್ರಿ ಅಲ್ಲಿಂದ ತಪ್ಪಿಸ್ಕೊಂಡ್ರು ನಮ್ಮ ಹೀರೋ ಮತ್ತೆ ಹೀರೋಯಿನ್. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಅವನ ಮಾಸ್ಟರ್ ಹತ್ರ ಹೋಗಿ ಎಲ್ಲ ವಿಷಯವನ್ನು ಹೇಳ್ತಾನೆ. ಅದಕ್ಕೆ ಮಾಸ್ಟರ್, ಆ ಹಂದಿ ಮುಖದವನ ಸ್ಟೋರಿ ನನಗೆ ಗೊತ್ತು, ಅದನ್ನ ಬೇಕಾದ್ರೆ ನಾನು ನಿನಗೆ ಹೇಳ್ತೀನಿ ಅಂತ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾರೆ. ಅಂದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಆ ಹಂದಿ ಮುಖದವನಿಗೆ ಮುಖದಲ್ಲಿ ಒಂದು ಏಟ್ ಆಗಿರುತ್ತೆ. ಆದ್ರಿಂದ ಅವನ ಮುಖ ನೋಡೋಕೆ ಸ್ವಲ್ಪ ವಿಚಿತ್ರವಾಗಿ ಕ್ರೂರವಾಗಿ ಇರುತ್ತೆ, ನೋಡೋಕೆ ತುಂಬಾ ಅಸಹ್ಯವಾಗಿ ಇರ್ತಾನೆ. ಅದು ಅವನ ಹೆಂಡತಿಗೆ ಒಂದು ಚೂರು ಇಷ್ಟಾನೇ ಆಗ್ತಾ ಇರ್ಲಿಲ್ಲ. ಆದ್ರಿಂದ ಅವನ ಹೆಂಡತಿಗೆ ಇವನ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇನ್ನೊಬ್ಬನ ಜೊತೆ ಓಡಿ ಹೋಗ್ಬಿಟ್ಲು, ಅಂದ್ರೆ ಅಫೇರ್ ಇಟ್ಕೊಂಡು ಹೋಗ್ಬಿಟ್ಲು. ಸೊ ಇದ್ರಲ್ಲಿ ತುಂಬಾನೇ ಬೇಜಾರಾದ ಆ ಹಂದಿ ಮುಖದವನು ಅವನ ಹೆಂಡತಿ ಮತ್ತೆ ಅವಳ ಬಾಯ್ ಫ್ರೆಂಡ್ ಅನ್ನ ಕೊಂದ್ಬಿಟ್ಟಿದ್ದಾನೆ. ಇವಾಗ ಕೂಡ ಅದೇ ತರ ಯಾರಾದ್ರೂ ಹೆಂಡತಿಯರು ಅವರ ಗಂಡನಿಗೆ ಮೋಸ ಮಾಡಿದ್ರೆ ಅವರನ್ನ ಕೊಂದ್ಬಿಡ್ತಾ ಇದ್ದಾನೆ ಈ ಹಂದಿ ಮುಖದವನು. ಅದು ಮಾತ್ರ ಇಲ್ಲ, ಅವನು ತುಂಬಾನೇ ಬಲಶಾಲಿ ಮತ್ತೆ ಉಗ್ರವಾಗಿದ್ದಾನೆ, ಅವನನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಅಂತ ಮಾಸ್ಟರ್ ಹೇಳ್ಬೇಕಾದ್ರೆ, ಹೌದಾ ಮಾಸ್ಟರ್, ಹಾಗಾದ್ರೆ ಆ ಡಿಮನ್ ಅನ್ನ ನಾನು ಹೇಗೆ ಕಂಟ್ರೋಲ್ ಗೆ ತಂದು ಅವನನ್ನ ಒಳ್ಳೆಯವನಾಗಿ ಮಾಡೋದು ಅಂತ ಹೀರೋ ಕೇಳ್ತಾನೆ. ಇಂತಹ ಕ್ರೂರ ಡಿಮನ್ ಗಳನ್ನ ಕಂಟ್ರೋಲ್ ಗೆ ತರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಿನಗೆ ನನಗಿಂತ ಒಂದು ದೊಡ್ಡ ಮಾಸ್ಟರ್ ಬೇಕಾಗುತ್ತೆ, ಅವರೇನೇ ದಿ ಮಂಕಿ ಕಿಂಗ್ ಅಂತ ಮಾಸ್ಟರ್ ಹೇಳ್ತಾರೆ. ಏನು ಮಂಕಿ ಕಿಂಗ್, ಅವರು ತುಂಬಾ ದೊಡ್ಡ ವ್ಯಕ್ತಿ ಅಲ್ಲ, ಅವರನ್ನ ಇಲ್ಲಿಯವರೆಗೂ ಯಾರು ನೋಡೇ ಇಲ್ವಲ್ಲ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ, ಹೌದು, ನೀನು ಅವರನ್ನೇ ಹುಡಿಕೊಂಡು ಹೋಗ್ಬೇಕು. ಹೀಗೆ ನೀನು ಸ್ಟ್ರೈಟ್ ನಾರ್ತ್ ಕಡೆ ಹೋದ್ರೆ ಅಲ್ಲಿರುವ ಬೆಟ್ಟಗಳ ಮಧ್ಯ ಒಂದು ಹಳೆ ಟೆಂಪಲ್ ಇರುತ್ತೆ, ಆ ಟೆಂಪಲ್ ಅಲ್ಲೇ ಅವರು ಇರ್ತಾರೆ. ಹೋಗು, ಇವಾಗ್ಲೇ ಹೋಗು, ತಕ್ಷಣ ಹೋಗಿ ಅವರನ್ನ ಮೀಟ್ ಮಾಡು. ಆದ್ರೆ ಒಂದನ್ನ ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೋ, ಆ ಮಂಕಿ ಕಿಂಗ್ ತುಂಬಾನೇ ಬ್ರಿಲಿಯಂಟ್, ತುಂಬಾನೇ ತುಂಟ, ಆದ್ರಿಂದ ಅವನ ಹತ್ರ ನೀನು ತುಂಬಾ ಹುಷಾರಾಗಿರ್ಬೇಕು, ಓಕೆ ಅಂತ ಹೇಳಿ ಕಳಿಸ್ತಾರೆ ಮಾಸ್ಟರ್. ಅದಕ್ಕೆ ನಮ್ಮ ಹೀರೋನು, ಸರಿ ಮಾಸ್ಟರ್, ನಾನು ತುಂಬಾ ಹುಷಾರಾಗಿ ಇರ್ತೀನಿ ಅಂತ ಹೊರಡ್ತಾನೆ. ಆ ತರ ನಮ್ಮ ಹೀರೋ ಮಂಕಿ ಕಿಂಗ್ ಅನ್ನು ಹುಡಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ದಾರಿಯಲ್ಲಿ ಯಾರೋ ಅವನನ್ನ ಅಡ್ಡ ಹಾಕಿ ಅವನಿಗೆ ಹೊಡಿತಾರೆ. ಅದು ಮಾತ್ರ ಇಲ್ಲ, ಅದೇ ತರ ನಮ್ಮ ಹೀರೋಯಿನ್ ಕೂಡ ಆ ಕಡೆ ಬಂದಿದ್ದಾಳೆ ಅನ್ಸುತ್ತೆ, ಅವಳನ್ನ ಕೂಡ ಕಿಡ್ನಾಪ್ ಮಾಡಿ ಅಲ್ಲಿ ಮಡಗಿದ್ದಾರೆ. ಆವಾಗ ನಮ್ಮ ಹೀರೋಯಿನ್ ಹೀರೋವನ್ನ ಕಾಪಾಡೋದಕ್ಕಾಗಿ, ಇವರು ನನ್ನ ಗಂಡ, ಇವರನ್ನ ಏನು ಮಾಡ್ಬಿಡ್ಬೇಡಿ ಪ್ಲೀಸ್ ಅಂತ ಕೇಳ್ಕೊತಾಳೆ. ಅದಕ್ಕೆ ತಕ್ಷಣ ರಾಬರ್ಸ್, ಏನು ನೀವಿಬ್ಬರು ಗಂಡ ಹೆಂಡತಿನ, ಅದಕ್ಕೆ ಬೇಕಾಗಿದ್ದ ಎವಿಡೆನ್ಸ್ ಏನು ಇಲ್ವಲ್ಲ, ಆ ತರ ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಕೇಳ್ತಾರೆ. ಸರಿ, ನೀವಿಬ್ಬರು ಗಂಡ ಹೆಂಡತಿ ತಾನೆ, ಹಾಗಾದ್ರೆ ಇಬ್ಬರು ಕಿಸ್ ಮಾಡ್ಕೊಳ್ಳಿ ನೋಡೋಣ, ಹಾಗೆ ಕಿಸ್ ಮಾಡ್ಕೊಂಡ್ರೆ ಮಾತ್ರನೇ ನೀವಿಬ್ಬರು ಗಂಡ ಹೆಂಡತಿ ಅಂತ ನಾವು ನಂಬ್ತೀವಿ, ಆವಾಗಲೇ ನಿಮ್ಮ ಇಬ್ಬರನ್ನು ಜೀವಂತವಾಗಿ ಬಿಡ್ತೀವಿ ಅಂತ ಇವ್ರುಗಳು ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಒಪ್ಕೋತಾ ಇಲ್ಲ. ಆವಾಗ ಗುಂಪಲ್ಲಿರುವ ಒಬ್ಬ ನಮ್ಮ ಹೀರೋಗೆ ಹೊಡಿಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅದನ್ನು ನೋಡ್ಬಿಟ್ಟು, ಲೋ ನಿಲ್ಸೋ ಅಂತ ಹೇಳ್ತಾಳೆ. ಏನ್ ನಡೀತಾ ಇದೆ ಅಂತ ನಮ್ಮ ಹೀರೋ ನೋಡ್ಬೇಕಾದ್ರೆ ಇವು ಎಲ್ಲವೂ ನಮ್ಮ ಹೀರೋಯಿನ್ ಮಾಡ್ತಾ ಇರುವ ನಾಟಕ. ಹೌದು, ನಮ್ಮ ಹೀರೋಯಿನ್ಗೆ ನಮ್ಮ ಹೀರೋ ಮೇಲೆ ತುಂಬಾನೇ ಪ್ರೀತಿ ಆಗ್ಬಿಟ್ಟಿದೆ, ಲವ್ ಆಗ್ಬಿಟ್ಟಿದೆ. ಹೇಗಾದ್ರೂ ನಮ್ಮ ಹೀರೋ ಅವನ ಬಾಯಿಂದ ನಮ್ಮ ಹೀರೋಯಿನ್ ಲವ್ ಮಾಡೋದಾಗಿ ಹೇಳ್ಬೇಕು ಅಂತ ಟ್ರೈ ಮಾಡಿದ್ದಾಳೆ ನಮ್ಮ ಹೀರೋಯಿನ್. ಆಗ್ಲಿಲ್ವಾ, ಅವನ ಹತ್ರ ಇಂದ ಒಂದು ಕಿಸ್ ಆದ್ರೂ ತಗೋಬೇಕು ಅಂತ ಟ್ರೈ ಮಾಡಿದ್ದಾಳೆ ಹೀರೋಯಿನ್. ಫೋರ್ಸ್ ಮಾಡಿನಾದ್ರೂ ಅವನ ಹತ್ರ ಇಂದ ಕಿಸ್ ತಗೋಬೇಕು ಅಂತ ಟ್ರೈ ಮಾಡಿದ್ದಾಳೆ ಹೀರೋಯಿನ್. ಆದ್ರೂ ಕೂಡ ನಮ್ಮ ಹೀರೋ ನಮ್ ತರ ಒಳ್ಳೆ ಹುಡುಗ ಅನ್ಸುತ್ತೆ, ಕೊಡ್ಲೇ ಇಲ್ಲ ಕೊನೆವರೆಗೂ. ಆದ್ರಿಂದಾನೇ ನಮ್ಮ ಹೀರೋಯಿನ್ ಟೆನ್ಷನ್ ಆಗಿ ಡ್ರಾಮಾವನ್ನ ಸ್ಟಾಪ್ ಮಾಡಿದ್ದಾಳೆ. ಇವೆಲ್ಲ ಗೊತ್ತಾದ್ರೂ ಕೂಡ ನಮ್ಮ ಹೀರೋಗೆ ಹೀರೋಯಿನ್ ಮೇಲೆ ಕೋಪನೇ ಬರ್ಲಿಲ್ಲ. ನೀನು ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಿಲ್ಲ, ಯಾವ ಆಸೆನ ಇಟ್ಕೊಂಡು ಇದನ್ನ ಮಾಡ್ತಾ ಇದೀಯ ಅಂತ ಗೊತ್ತಿಲ್ಲ, ಬೇಕಿಲ್ಲದೆ ನನ್ನ ದಾರಿಯಲ್ಲಿ ಬಂದು ನನಗೆ ಅಡ್ಡ ಹಾಕ್ಬೇಡ, ನನಗೆ ತೊಂದರೆ ಕೊಡ್ಬೇಡ ಅಂತ ಹೇಳಿ ನಮ್ಮ ಹೀರೋ ಅಲ್ಲಿಂದ ಹೊರಡ್ತಾನೆ. ಆವಾಗ ನಮ್ಮ ಹೀರೋಯಿನ್, ಇವನನ್ನ ಹೀಗೆ ಬಿಟ್ರೆ ಸರಿ ಬರಲ್ಲ, ಕಿಡ್ನಾಪ್ ಮಾಡ್ರೋ ಅವನನ್ನ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನ ಹಿಡಿದು ಒಂದು ಜಾಗದಲ್ಲಿ ಕೂಡಾಕಿ ಇಟ್ಬಿಡ್ತಾರೆ. ನಮ್ಮ ಹೀರೋ ಕೂಡ, ನನಗೆ
ಬಾತ್ರೂಮ್ ಬರ್ತಾ ಇದೆ ಬಿಡ್ರೋ ಅಂತ ಕೇಳ್ಕೊತಾನೆ. ಆದ್ರೂ ಕೂಡ ಅವ್ರುಗಳು ಬಿಡೋ ತರ ಇಲ್ಲ. ಆವಾಗ ನಮ್ಮ ಹೀರೋಯಿನ್ ಅವನು ನನ್ನನ್ನ ಹೇಗಾದ್ರೂ ಲವ್ ಮಾಡೋ ರೀತಿ ಮಾಡ್ಬೇಕು ಕಣೆ, ಏನಾದ್ರೂ ಐಡಿಯಾ ಕೊಡೆ ಅಂತ ಅವಳ ಫ್ರೆಂಡ್ ಅನ್ನ ಕೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್, ಲೇ ನೀನು ತುಂಬಾ ಸ್ಟ್ರಾಂಗ್, ಬಟ್ ಆದ್ರೆ ಹುಡುಗರಿಗೆ ಯಾವಾಗ್ಲೂ ಸೈಲೆಂಟ್ ಆದ ಹುಡುಗಿರನ್ನೇ ಇಷ್ಟ ಆಗೋದು. ಗಂಡಸರನ್ನ ಕಂಟ್ರೋಲ್ ಗೆ ತರಬೇಕು ಅಂದ್ರೆ ಹೆಂಗಸರು ಹೆಂಗಸರಾಗಿ ಬಿಹೇವ್ ಮಾಡ್ಬೇಕು ಕಣೆ, ಆವಾಗಲೇ ಅವನಿಗೆ ನಿನ್ನ ಮೇಲೆ ಆಸೆ ಬರುತ್ತೆ. ಸರಿ ಓಕೆ, ಇವಾಗ ಏನಾದ್ರೂ ನಿನ್ನ ಹತ್ರ ಸ್ಪೆಷಲ್ ಟ್ಯಾಲೆಂಟ್ ಇದ್ರೆ ಅದನ್ನ ತೋರ್ಸು ನೋಡೋಣ ಅಂತ ಫ್ರೆಂಡ್ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಕುಂಫು ಮಾಡಿ ತೋರಿಸ್ತಾಳೆ. ಯಾಹೂ ಹಾ ಹೂ ಅಂತ ಮಾಡಿ ತೋರಿಸ್ತಾ ಇದ್ದಾಳೆ. ಅದಕ್ಕೆ ಫ್ರೆಂಡ್, ಲೇ ನಾನೇನು ಇವಾಗ ಡಿಮನ್ ಜೊತೆ ಫೈಟ್ ಮಾಡೋ ಅಂತಾನೆ ಹೇಳ್ದೆ, ರೊಮ್ಯಾಂಟಿಕ್ ಆಗಿ ನೋಡಿ, ರೊಮ್ಯಾಂಟಿಕ್ ಆಗಿ ಒಂದು ಲುಕ್ ಅನ್ನ ಕೊಡು. ಸರಿ ಓಕೆ, ನಿನಗೆ ಏನು ಗೊತ್ತಿಲ್ಲ, ನಾನೇ ಹೇಳ್ಕೊಡ್ತೀನಿ ಕಲ್ತ್ಕೋ ಅಂತ ಹುಡುಗರನ್ನ ಹೇಗೆ ಪಿಕಪ್ ಮಾಡೋದು ಅಂತ ಫ್ರೆಂಡ್ ನಮ್ಮ ಹೀರೋಯಿನ್ ಗೆ ಹೇಳ್ಕೊಡ್ತಾ ಇದ್ದಾಳೆ. ಆವಾಗ ಏನು ಸದ್ದು ಆಗುತ್ತೆ, ಏನು ಅಂತ ನೋಡಿದ್ರೆ ಆ ಹಂದಿ ಮುಖದವನು ಫುಲ್ ಹಂದಿಯಾಗಿ ಚೇಂಜ್ ಆಗಿ ಆ ಡಿಮನು ಇಲ್ಲಿಗೆ ಬಂದಿದೆ. ಅದನ್ನ ನೋಡಿದ ತಕ್ಷಣ ಎಲ್ಲರೂ ಗಾಬರಿಯಾಗಿ ಅಲ್ಲಿಂದ ಗಾಡಿಯನ್ನ ತಗೊಂಡು ಹೊರಡ್ತಾರೆ. ಆದ್ರೂ ಕೂಡ ಆ ಹಂದಿ ಹಿಂದೆನೆ ಅಟ್ಟಾಡ್ಸ್ಕೊಂಡು ಬರ್ತಾ ಇದೆ. ಆಮೇಲೆ ಅದನ್ನ ಕಾಣ್ತಾ ಇಲ್ವಲ್ಲ ಎಲ್ಲಿ ಅಂತ ನೋಡಿದ್ರೆ ಸಡನ್ ಆಗಿ ಮುಂದೆಯಿಂದ ಇವ್ರಗಳ ಗಾಡಿಯನ್ನ ಡ್ಯಾಶ್ ಮಾಡೋಕೆ ಓಡಿ ಬರ್ತಾ ಇದೆ. ಆವಾಗ ನಮ್ಮ ಹೀರೋಯಿನ್ ಅಟ್ಲೀಸ್ಟ್ ಹೀರೋವನ್ನಾದ್ರೂ ನಾವು ಕಾಪಾಡೋಣ ಅಂತ ನಮ್ಮ ಹೀರೋನ ಗಾಡಿಯಿಂದ ತಳ್ಳಿಬಿಡ್ತಾಳೆ. ಅದೇ ಸಮಯದಲ್ಲಿ ಆ ಹಂದಿ ಸ್ಪೀಡ್ ಆಗಿ ಬಂದು ಗಾಡಿಗೆ ಡ್ಯಾಶ್ ಮಾಡ್ಬೇಕಾದ್ರೆ ಹಾಗೆ ಗಾಡಿ ಪೀಸ್ ಪೀಸ್ ಆಗಿ ಡೆಮಾಲಿಶ್ ಆಗುತ್ತೆ. ಆಮೇಲೆ ನಮ್ಮ ಹೀರೋಯಿನ್ ಅಲ್ಲಿ ಬಿದ್ದಿರೋದನ್ನ ನೋಡ್ತಾನೆ. ಸತ್ತೋಗ್ಬಿಟ್ಟಿದ್ದಾಳೆ ಅನ್ಕೊಂಡು ಅವಳನ್ನ ತಪ್ಕೊಂಡು ಅಳ್ತಾ ಇರ್ತಾನೆ ನಮ್ಮ ಹೀರೋ. ನನ್ನ ಕಾಪಾಡ್ಬೇಕು ಅಂತ ನಿನ್ನ ಜೀವವನ್ನೇ ನನಗಾಗಿ ಕೊಟ್ಬಿಟ್ಟಿದ್ಯಲ್ಲ, ನನಗೂ ನೀನಂದ್ರೆ ತುಂಬಾನೇ ಇಷ್ಟ, ನಾನು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅವನ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡು ಅಳ್ತಾ ಇರ್ತಾನೆ ನಮ್ಮ ಹೀರೋ. ಆವಾಗ ನಮ್ಮ ಹೀರೋಯಿನ್ ಫಟ್ ಅಂತ ಕಣ್ಣನ್ನ ಬಿಟ್ಟು ನೋಡ್ದ ನಿನಗೂ ನಾನಂದ್ರೆ ಇಷ್ಟ, ನೀನು ನನ್ನನ್ನ ಲವ್ ಮಾಡ್ತಾ ಇದೀಯಾ ತಾನೇ, ನಿನ್ನ ಬಾಯಲ್ಲೇ ಅದನ್ನ ಹೇಳ್ತಾ ಇದೆಯಾ ನೋಡ್ದಾ ಅಂತ ನಗಾಡ್ಕೊಂಡು ನಮ್ಮ ಹೀರೋನ ತಪ್ಕೋತಾಳೆ. ಏನ್ ನಡೀತಾ ಇದೆ ಅಂತ ನಮ್ಮ ಹೀರೋ ಗಾಬರಿಯಾಗಿ ನೋಡೋಷ್ಟ್ರಲ್ಲಿ ಆ ಹಂದಿ ಅಲ್ಲಿಗೆ ಬರುತ್ತೆ. ಇವಾಗ ಅದು ಇವ್ರುಗಳನ್ನ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಅಲ್ಲಿಗೆ ಒಂದು ಹುಳಿ ಕೂಡ ಬರುತ್ತೆ. ಅದು ಯಾರು ಅಂತ ನೋಡಿದ್ರೆ ಅದು ಕೂಡ ಒಬ್ಬ ಡಿಮನ್ ಹಂಟರೇ. ಅವನು ಫೈಟ್ ಮಾಡೋ ಸ್ಟೈಲ್ ಅನ್ನ ಹುಳಿ ತರ ತೋರಿಸಿದ್ದಾರೆ. ಅವನು ಅಲ್ಲಿಗೆ ಬಂದು ಆ ಹಂದಿಯನ್ನ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾನೆ. ಅದೇ ಸಮಯದಲ್ಲಿ ಇನ್ನ ಕೂಡ ಇಬ್ಬರು ಡಿಮನ್ ಹಂಟರ್ಸ್ ಅಲ್ಲಿಗೆ ಬರ್ತಾರೆ. ಒಬ್ಬ ಮುದುಕ, ಇನ್ನೊಬ್ಬ ತೊಳೆಗೆ ಕ್ಯಾಪ್ ಹಾಕಿದ್ದಾನೆ. ಆ ಮುದುಕ ಒಬ್ಬ ಕುಂಟ, ಆದ್ರೂ ಕೂಡ ಚೆನ್ನಾಗಿ ಫೈಟ್ ಮಾಡ್ತಾರೆ. ಇವರು ಮೂವರು ನಮ್ಮಲ್ಲಿ ಯಾರು ದೊಡ್ಡ ಡಿಮನ್ ಹಂಟರು ಅಂತ ಫೈಟ್ ಮಾಡ್ಕೋತಾ ಇದ್ದಾರೆ. ನಾನೇ ದೊಡ್ಡವನು ಅಂತ ಫೈಟ್ ಮಾಡ್ಕೋತಾ ಇದ್ದಾರೆ. ಇವ್ರುಗಳು ಹೀಗೆ ಮಾತಾಡ್ತಾ ಇರೋದನ್ನ ನೋಡಿದ ನಮ್ಮ ಹೀರೋ ಟೆನ್ಷನ್ ಆಗ್ಬಿಟ್ಟು, ಹೇ ನಾವು ಎಲ್ಲರೂ ಬೆಸ್ಟ್ ಆದ ಡಿಮನ್ ಹಂಟರ್ಸೇ, ಹೀಗೆ ನಾವು ಒಬ್ಬರಿಗೊಬ್ಬರು ಫೈಟ್ ಮಾಡೋದನ್ನ ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಡಿಮನ್ಸ್ ಅನ್ನು ಕಂಟ್ರೋಲ್ ಗೆ ತರೋಣ, ಎಲ್ಲ ಡಿಮನ್ಸ್ ಅನ್ನು ಹಿಡಿಯೋಣ ಅಂತ ಹೇಳ್ಬೇಕಾದ್ರೆ, ನೀನ್ ಯಾರೋ ನೋಡೋಕೆ ಒಳ್ಳೆ ಭಿಕ್ಷಕನ್ ತರ ಇದೆಯಾ, ನೀನು ಒಂದು ಡಿಮನ್ ಹಂಟರ, ನೀನ್ ಹೇಳೋದನ್ನ ನಾವು ಕೇಳ್ಬೇಕಾ, ಅದನ್ನೆಲ್ಲ ನಾವು ಕೇಳೋಕೆ ಆಗಲ್ಲ ಅಂತ ಕ್ಯಾಪ್ ಹಾಕಿರೋ ಡಿಮನ್ ಹಂಟರ್ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ, ನೀವು ಏನಾದ್ರೂ ಮಾಡ್ಕೊಂಡು ಹೋಗಿ, ನಾನು ನನ್ನ ಕೆಲಸವನ್ನ ನೋಡೋಕೆ ಹೋಗ್ತೀನಿ, ನನ್ನನ್ನ ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮ್ಮ ಹೀರೋ ಅವನ ಕೆಲಸವನ್ನ ನೋಡೋಕೆ ಹೊರಡ್ತಾನೆ. ಇವಾಗ ಅದೇ ತರ ನಮ್ಮ ಹೀರೋ ಬೆಟ್ಟ ಗುಡ್ಡ ಅಂತ ಎಲ್ಲವನ್ನು ಕ್ರಾಸ್ ಮಾಡಿ ಹೋಗ್ತಾ ಇದ್ದಾನೆ. ಮಂಕಿ ಕಿಂಗ್ ಅನ್ನ ಹುಡಿಕೊಂಡು ಹೋಗ್ತಾ ಇದ್ದಾನೆ. ಹೇಗೋ ಕಷ್ಟಪಟ್ಟು ಆ ಬೆಟ್ಟಗಳ ಮಧ್ಯ ಇರುವ ಟೆಂಪಲ್ ಗೆ ಬಂದು ತಲುಪ್ತಾನೆ ನಮ್ಮ ಹೀರೋ. ಅಲ್ಲಿಗೆ ಬಂದು ಆ ಮಂಕಿ ಕಿಂಗ್ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇರ್ತಾನೆ ನಮ್ಮ ಹೀರೋ. ಸುತ್ತಮುತ್ತ ನೋಡ್ಬೇಕಾದ್ರೆ ಆದ್ರೆ ಅಲ್ಲಿ ಯಾರನ್ನು ಕಾಣ್ತಾ ಇಲ್ಲ. ಕೊನೆಗೆ ಅಲ್ಲಿ ನೋಡ್ಬೇಕಾದ್ರೆ ಒಂದು ಬಂಡೆ ಇದೆ. ಆ ಬಂಡೆಯಲ್ಲಿ ಒಂದು ಚಿಕ್ಕದಾಗಿ ತೂತಿದೆ, ಅದು ಗುಹೆ ತರ ಇದೆ. ಅದ್ರ ಒಳಗಡೆ ಏನಿರ್ಬೋದು ಅಂತ ನಮ್ಮ ಹೀರೋ ಒಳಗಡೆ ಜಂಪ್ ಮಾಡಿ ನೋಡ್ತಾನೆ. ಆವಾಗ ಅಲ್ಲಿ ಯಾರೋ ಒಬ್ಬ ನಮ್ಮ ಹೀರೋನ ನೋಡಿದ ತಕ್ಷಣ ಏನನ್ನು ಹೊಸದಾಗಿ ನೋಡಿದ ಹಾಗೆ ತುಂಬಾನೇ ಖುಷಿ ಆಗ್ತಾ ಇದ್ದಾನೆ. ನಮ್ಮ ಹೀರೋನ ತಪ್ಕೊಂಡು ಕಿಸ್ ಮಾಡ್ತಾ ಇದ್ದಾನೆ. ನಮ್ಮ ಹೀರೋನ ಮುದ್ದು ಮಾಡ್ತಾನೆ. ಆವಾಗ ನಮ್ಮ ಹೀರೋ, ನಾನು ಈ ತರ ಮಂಕಿ ಕಿಂಗ್ ಅನ್ನ ಹುಡಿಕೊಂಡು ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ, ನಾನೇ ಆ ಮಂಕಿ ಕಿಂಗ್ ಅಂತ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ. ನೀವೇನಾ ಮಂಕಿ ಕಿಂಗ್, ನಾನು ಹುಡಿಕೊಂಡು ಬಂದ ಆ ದೇವರು ನೀವೇನಾ ಅಂತ ತುಂಬಾ ಆಶ್ಚರ್ಯದಿಂದ ಮಾತಾಡ್ತಾನೆ ನಮ್ಮ ಹೀರೋ. ಆಮೇಲೆ ಇಬ್ಬರು ಕೂತ್ಕೊಂಡು ಮಾತಾಡೋಕೆ ಶುರು ಮಾಡ್ತಾರೆ. ಆವಾಗ ನಮ್ಮ ಹೀರೋ, ಈ ಹಂದಿ ಮುಖದವನು ತುಂಬಾನೇ ಪವರ್ಫುಲ್ ಆಗಿದ್ದಾನೆ, ಅವನನ್ನ ಕಂಟ್ರೋಲ್ ಮಾಡೋಕೇನೆ ಆಗ್ತಾ ಇಲ್ಲ, ನೀವೇ ನನಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕು, ದಾರಿ ತೋರಿಸ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಮಂಕಿ ಕಿಂಗು ಅಲ್ಲಿರುವ ಕಲ್ಲು ಬಂಡೆಯನ್ನ ನಮ್ಮ ಹೀರೋಗೆ ತೋರಿಸ್ತಾನೆ. ಇದನ್ನ ತಗೊಂಡು ಹೋಗು, ಇದನ್ನ ಇಟ್ಟು ಆ ಹಂದಿ ಮುಖದವನ್ನ ಈಸಿಯಾಗಿ ಕೊಂದು ಬಿಡಬಹುದು ಅಂತ ಹೇಳ್ಬೇಕಾದ್ರೆ ಒಂಥರ ವಿಲ್ಲನ್ ರೀತಿ ಮುಖವನ್ನ ಇಟ್ಕೊಂಡೆ ನಗಾಡ್ಕೊಂಡೆ ಹೇಳ್ತಾ ಇದ್ದಾರೆ ಮಂಕಿ ಕಿಂಗ್. ಅದಕ್ಕೆ ನಮ್ಮ ಹೀರೋ, ಇಷ್ಟೇನಾ, ಈ ಕಲ್ಲು ಬಂಡೆಯನ್ನ ಇಟ್ಟು ಆ ಹಂದಿ ಮುಖದವನ್ನ ಕೊಂದು ಬಿಡಬಹುದಾ, ಕಂಟ್ರೋಲ್ ಗೆ ತರಬಹುದಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಮಂಕಿ ಕಿಂಗ್ ಟೆನ್ಷನ್ ಆಗ್ಬಿಟ್ಟು, ನನ್ನನ್ನ ನೀನು ನಂಬಲ್ವಾ, ನನ್ನ ಮಾತಲ್ಲಿ ನಿನಗೆ ನಂಬಿಕೆ ಇಲ್ವಾ ಅಂತ ಟೆನ್ಷನ್ ಆಗ್ತಾ ಇದ್ದಾರೆ ಮಂಕಿ ಕಿಂಗ್. ಆವಾಗ ಅಲ್ಲಿರುವ ಕಲ್ಲು ಬಂಡೆಯನ್ನ ಮಂಕಿ ಕಿಂಗ್ ಮುಟ್ಬೇಕಾದ್ರೆ ಅವರಿಗೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಗ್ತಾ ಇದೆ. ಅಲ್ಲಿರುವ ಮರದ ರೂಟ್ಸ್ ಎಲ್ಲವೂ ಮಂಕಿ ಕಿಂಗ್ ಅನ್ನ ಹಾಕಿ ಚೆನ್ನಾಗಿ ಹೊಡಿತಾ ಇವೆ. ಆವಾಗಲೇನೆ ನಮಗೆ ಗೊತ್ತಾಗುತ್ತೆ ಈ ಮಂಕಿ ಕಿಂಗ್ ಕೂಡ ಒಂದು ಡಿಮನೆ ಅಂತ. ಇವನು ತುಂಬಾ ಬ್ರಿಲಿಯಂಟ್ ಆಗು ಕೆಟ್ಟವನಾಗೂ ಇದ್ದು ಮನುಷ್ಯರು ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ದೇವರು ಬುದ್ಧಾನೆ ಇವನಿಗೆ 500 ವರ್ಷಗಳ ಕಾಲ ಈ ಗುಹೆ ಒಳಗಡೆನೆ ಇರಬೇಕು ಅಂತ ಶಿಕ್ಷೆ ಕೊಟ್ಟಿದ್ದಾರೆ. ಆ ಫ್ಲಾಶ್ ಬ್ಯಾಕ್ ಸ್ಟೋರಿಯನ್ನ ಹೇಳ್ತಾನೆ ಮಂಕಿ ಕಿಂಗ್. ಸರಿ, ಏನಕ್ಕಾಗಿ ನಮ್ಮ ಹೀರೋ ಕೈಗೆ ಆ ಕಲ್ಲು ಬಂಡೆಯನ್ನ ಕೊಡೋಕೆ ಟ್ರೈ ಮಾಡ್ತಾ ಇದ್ದ ಈ ಮಂಕಿ ಕಿಂಗ್ ಅಂತ ನೋಡಿದ್ರೆ, ಅಲ್ಲಿರುವ ಕಲ್ಲು ಬಂಡೆಯನ್ನ ತೆಗೆದ್ಬಿಟ್ರೆ ಇವನಿಗಿರುವ ಶಾಪ ಹೋಗ್ಬಿಡುತ್ತೆ. ಆವಾಗ ಇವನು ಅಲ್ಲಿಂದ ಈಸಿಯಾಗಿ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಡಬಹುದು
ಈ ಮಂಕಿ ಕಿಂಗ್. ಅದಕ್ಕಾಗಿ ನಮ್ಮ ಹೀರೋ ಕೈಯಲ್ಲಿ ಅದನ್ನ ತೆಗ್ಸೋಕೆ ಟ್ರೈ ಮಾಡಿದ್ದಾನೆ. ಆದ್ರೆ ಸದ್ಯ ನಮ್ಮ ಹೀರೋ ಆತರ ಎಲ್ಲ ಏನು ಮಾಡಿಲ್ಲ. ಇದನ್ನ ನೋಡಿದ ನಮ್ಮ ಹೀರೋ, ನಿಮ್ಮ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕಾಗಿ ಸಿಕ್ಕಿರುವ ಚಾನ್ಸ್ ಇದು. ಆ ಹಂದಿ ಮುಖದವನ್ನ ತಿದ್ದೋಕೆ, ಅವನನ್ನ ಒಳ್ಳೇದು ಪಡಿಸೋದಕ್ಕಾಗಿ ನನಗೆ ಒಂದು ದಾರಿಯನ್ನ ಹೇಳಿ ಅಂತ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಮಂಕಿ ಕಿಂಗು ಒಂದು ದಾರಿಯನ್ನ ಹೇಳ್ತಾರೆ. ಆ ಹಂದಿ ಮುಖದವನು ನೋಡೋಕೆ ತುಂಬಾನೇ ವಿಕಾರವಾಗಿ ಇದ್ದಿದ್ರಿಂದ ಅವನ ಹೆಂಡತಿಗೆ ಅವನು ಇಷ್ಟ ಆಗದೆ ಅವನ ಹೆಂಡತಿ ಇನ್ನೊಬ್ಬನ ಜೊತೆ ಓಡಿ ಹೋಗ್ಬಿಟ್ಟಿದ್ಲು. ಆದ್ರೆ ಅವನಿಗೆ ಅವನ ಹೆಂಡತಿ ಅಂದ್ರೆ ಪ್ರಾಣ. ಅದ್ರಲ್ಲೂ ಅವನ ಹೆಂಡತಿ ಚಂದ್ರನ ಬೆಳಕಲ್ಲಿ ಅವಳು ಡ್ಯಾನ್ಸ್ ಮಾಡಿದ್ರೆ ಅವನಿಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಸೊ ನೀನು ತಕ್ಷಣ ಏನ್ ಮಾಡ್ತೀಯ ಅಂದ್ರೆ, ಒಂದು ಸುಂದರವಾದ ಹುಡುಗಿಯನ್ನ ಹಿಡಿದು ಅವಳಿಗೆ ಚೆನ್ನಾಗಿ ಡ್ರೆಸ್ ಮಾಡಿ, ಚೆನ್ನಾಗಿ ಮೇಕಪ್ ಮಾಡಿ, ಫುಲ್ ಮೂನ್ ಡೇ ದಿನ ಆ ಚಂದ್ರನ ಬೆಳಕಲ್ಲಿ ಆ ಹುಡುಗಿಯನ್ನ ಡ್ಯಾನ್ಸ್ ಮಾಡೋಕೆ ಬಿಡು. ಆವಾಗ ಹಂದಿ ಮುಖದವನು ಅದನ್ನ ನೋಡಿ ಅವನ ಪವರ್ ಕಡಿಮೆ ಆಗಿ ತಾಳ್ಮೆಯಾಗಿ ಸೈಲೆಂಟ್ ಆಗ್ತಾನೆ. ಆವಾಗ ನೀನು ಅವನನ್ನ ಹಿಡ್ಕೋಬಹುದು ಅಂತ ಐಡಿಯಾ ಕೊಡ್ತಾರೆ ಮಂಕಿ ಕಿಂಗ್. ಅದಕ್ಕೆ ನಮ್ಮ ಹೀರೋ ಸುಂದರವಾದ ಹುಡುಗಿಗೆ ನಾನು ಎಲ್ಲಿ ಹೋಗ್ಲಿ ಅಂತ ಯೋಚನೆ ಮಾಡ್ತಾನೆ. ಆವಾಗ ಸಡನ್ ಆಗಿ ಆ ಗುಹೆ ಒಳಗಡೆ ನಮ್ಮ ಹೀರೋಯಿನ್ ಜಂಪ್ ಮಾಡ್ತಾವಳೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋನ ಫಾಲೋ ಮಾಡ್ಕೊಂಡೆ ಬಂದಿದ್ದಾಳೆ ನಮ್ಮ ಹೀರೋಯಿನ್. ಲೇ ಮೆಂಟಲ್, ನೀನು ಇಲ್ಲಿಗೂ ಬಂದ್ಬಿಟ್ಟ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ, ಹೌದು ನೀವು ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ಒಂದು ಸುಂದರವಾದ ಹುಡುಗಿ ಬೇಕು ಅಂತ ನೀವು ಮಾತಾಡ್ತಾ ಇದ್ರಲ್ವಾ, ನಾನಿದ್ದೀನಲ್ಲ ಸುಂದರವಾದ ಹುಡುಗಿ ಅಂತ ಹೇಳ್ಬೇಕಾದ್ರೆ ಆವಾಗ್ಲಿಂದ ಮಂಕಿ ಕಿಂಗು ಅವರ ಬಾಳವನ್ನ ಅಲ್ಲಾಡ್ಸೋಕೆ ಶುರು ಮಾಡ್ತಾರೆ. ಆ ಮಂಕಿ ಕಿಂಗು ನಮ್ಮ ಹೀರೋಯಿನ್ ಹತ್ರ, ವಾವ್ ಎಷ್ಟೊಂದು ಸುಂದರಿ ನೀನು, ಈ 500 ವರ್ಷಗಳಲ್ಲಿ ಇಂತಹ ಒಂದು ಸುಂದರಿಯನ್ನ ನಾನು ನೋಡೇ ಇಲ್ಲ ಅಂತ ನಮ್ಮ ಹೀರೋಯಿನ್ ಹತ್ರ ಜೊಲ್ ಬಿಡ್ತಾ ಇದ್ದಾನೆ ಮಂಕಿ ಕಿಂಗ್. ನಮ್ಮ ಹೀರೋಯಿನ್ಗೆ ಹೇಗೆ ಡ್ಯಾನ್ಸ್ ಮಾಡಿ ಆ ಹಂದಿ ಮುಖದವನನ್ನ ಇವ್ರಗಳ ದಾರಿಗೆ ತರಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ ಮಂಕಿ ಕಿಂಗ್. ಫಸ್ಟ್ ನಮ್ಮ ಹೀರೋ ಒಪ್ಕೊಳ್ಳಿಲ್ಲ ಅಂದ್ರು, ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಹೀರೋಯಿನ್ ಹತ್ರ ಮಂಕಿ ಕಿಂಗು ಕ್ಲೋಸ್ ಆಗ್ತಾ ಇರೋದು ನಮ್ಮ ಹೀರೋಗೆ ಹೊಟ್ಟೆ ಉರಿತಾ ಇದೆ. ಇವಾಗ ಹೊಟ್ಟೆ ಉರಿಯಿಂದಾನೆ ನಮ್ಮ ಹೀರೋಯಿನ್ ಅನ್ನ ಲವ್ ಮಾಡೋಕೆ ಶುರು ಮಾಡ್ಬಿಟ್ಟ ನಮ್ಮ ಹೀರೋ. ಆಮೇಲೆ ಅವತ್ತು ರಾತ್ರಿ ಫುಲ್ ಮೂನ್ ಡೇ ದಿನ ನಮ್ಮ ಹೀರೋಯಿನ್ ಡ್ಯಾನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ, ಆದ್ರೆ ಅದನ್ನ ನಾವು ನೋಡ್ಬೇಕಾದ್ರೆ ಹೀರೋಯಿನ್ ಬೇಕು ಬೇಕು ಅಂತಾನೆ ನಮ್ಮ ಹೀರೋಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಒಂಥರ ರೊಮ್ಯಾಂಟಿಕ್ ಆಗಿ ಸಾಂಗ್ ಅನ್ನ ಹಾಡ್ಕೊಂಡೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಮ್ಮ ಹೀರೋ ಕೂಡ ಹೀರೋಯಿನ್ ಅವಳ ನಿಜವಾದ ಪ್ರೀತಿಯನ್ನ ಅರ್ಥ ಮಾಡ್ಕೋತಾನೆ. ಆವಾಗ ಸಡನ್ ಆಗಿ ಏನೋ ಒಂದು ಸದ್ದು ಕೇಳುತ್ತೆ. ಆ ಕಾಡ್ ಹಂದಿ ಇಲ್ಲಿಗೂ ಬಂದ್ಬಿಟ್ಟಿದೆ. ಅದು ಡೈರೆಕ್ಟ್ ಆಗಿ ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡೋಣ ಅಂತ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಹೀರೋನ ಕಾಪಾಡ್ತಾಳೆ. ಆವಾಗ ಗುಹೆ ಒಳಗಡೆ ಏನೋ ಸದ್ದು ಕೇಳ್ಬೇಕಾದ್ರೆ ಆ ಹಂದಿ ಒಳಗಡೆ ಏನು ಅಂತ ನೋಡ್ಬೇಕಾದ್ರೆ ಆ ಮಂಕಿ ಕಿಂಗು ಆ ಹಂದಿಯನ್ನ ಹಾಗೆ ಡೈರೆಕ್ಟ್ ಒಳಗಡೆ ಎಳ್ಕೊಬಿಡ್ತಾರೆ. ಸೊ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಗಾಬರಿಯಾಗಿ ಒಳಗಡೆ ಬಂದು ನೋಡ್ಬೇಕಾದ್ರೆ ದೊಡ್ಡದಾಗಿದ್ದ ಆ ಹಂದಿ ಇವಾಗ ಚಿಕ್ಕ ಪುಟಾಣಿ ಮರಿ ಆಗ್ಬಿಟ್ಟಿದೆ. ಮಂಕಿ ಕಿಂಗ್ಗೆ ಆ ಹಂದಿಯನ್ನ ಈ ತರ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇವಾಗ ನಮ್ಮ ಹೀರೋಯಿನ್ ಆ ಹಂದಿ ಮರಿಯನ್ನ ಹಿಡಿದು ಅವಳ ಬ್ಯಾಗ್ ಅಲ್ಲಿ ಹಾಕಿ ಲಾಕ್ ಮಾಡಿ ಇಟ್ಕೋತಾಳೆ. ಅದನ್ನ ಗೊಂಬೆಯಾಗಿ ಚೇಂಜ್ ಮಾಡಿ ಬಿಡ್ತಾಳೆ. ಇದನ್ನ ನೋಡಿದ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗುತ್ತೆ. ಹೇಗೋ ಆ ಹಂದಿ ಮುಖದವನ ಕತೆ ಮುಗೀತು ಅಂತ ತುಂಬಾನೇ ಖುಷಿ ಆಗ್ತಾ ಇದ್ದಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ಆವಾಗ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿದ್ದ ಬಳೆಯನ್ನ ಚಿಕ್ಕದಾಗಿ ಚೇಂಜ್ ಮಾಡಿ ರಿಂಗ್ ತರ ಮಾಡಿ ನಮ್ಮ ಹೀರೋಗೆ ಹಾಕಿ ಕೊಡ್ತಾಳೆ. ಎಂಗೇಜ್ಮೆಂಟ್ ರಿಂಗ್ ಅಂತ ಅನ್ಕೊಳ್ಳಿ, ಇದು ನಮ್ಮ ಇಬ್ಬರ ಮಧ್ಯೆ ಇರುವ ಲವ್ವಿನ ಗುರ್ತು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಆದ್ರೆ ಇದು ನಮ್ಮ ಹೀರೋಗೆ ಇಷ್ಟಾನೇ ಇಲ್ಲ. ಅವನಿಗೆ ಯಾವಾಗ್ಲೂ ದಿ ಗ್ರೇಟ್ ಡಿಮನ್ ಹಂಟರ್ ಆಗಿ ಆಗ್ಬೇಕು ಅನ್ನೋದೇ ಅವನ ಆಸೆ. ಅವನ ಏಯ್ಮೆ ಬೆಸ್ಟ್ ಡಿಮನ್ ಹಂಟರ್ ಆಗ್ಬೇಕು ಅನ್ನೋದೇ. ಆದ್ರೆ ಅದಕ್ಕೆ ಈ ಲವ್ ತಡೆಯಾಗಿ ಇರಬಾರ್ದು ಅಂತ ನಮ್ಮ ಹೀರೋ ಒಪ್ಕೋತಾ ಇಲ್ಲ. ಆ ರಿಂಗ್ ಅನ್ನ ಕೂಡ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ನಮ್ಮ ಹೀರೋ. ಸೊ ರಿಂಗ್ ಬೇಡ ಅಂತ ಬಿಚ್ಚಿ ತೆಗೆಯೋಣ ಅನ್ಕೋಬೇಕಾದ್ರೆ ಆ ರಿಂಗ್ ಅನ್ನ ತೆಗೆಯೋಕೆ ಆಗ್ತಾ ಇಲ್ಲ, ತುಂಬಾ ಟೈಟ್ ಆಗಿದೆ. ಅದಕ್ಕೆ ನಮ್ಮ ಹೀರೋಯಿನ್, ನೀನು ಅದನ್ನ ರಿಮೂವ್ ಮಾಡಿದ್ರೆ ಅದು ರಿಮೂವ್ ಆಗಲ್ಲ, ನಾನು ರಿಮೂವ್ ಮಾಡಿದ್ರೆ ಮಾತ್ರ ಅದು ರಿಮೂವ್ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಟೆನ್ಷನ್ ಆದ ನಮ್ಮ ಹೀರೋ, ಯಾಕೆ ನಿನ್ನ ಹೆಲ್ಪ್ ಇಲ್ದೆ ಈ ರಿಂಗ್ ಅನ್ನ ನಾನು ತೆಗೆಯೋಕೆ ಆಗಲ್ವಾ, ನಾನೇನು ವೇಸ್ಟ್ ಅನ್ಕೊಂಡಿದ್ಯಾ ಅಂತ ಟೆನ್ಷನ್ ಆಗಿ ಒಂದು ಕಲ್ಲನ್ನ ತಗೊಂಡು ಆ ರಿಂಗ್ ಅನ್ನ ಹೊಡೆದಾಕೋಕೆ ಹೋಗ್ತಾನೆ. ಅಂದ್ರೆ ಅವನ ಕೈಗೇನೆ ಅವನು ಚೆಚ್ಕೊಳ್ಳೋಕೆ ಹೋಗ್ತಾನೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗ್ಬಿಟ್ಟು ಅವಳೇ ನಮ್ಮ ಹೀರೋ ಕೈಯಿಂದ ಆ ರಿಂಗ್ ಅನ್ನ ರಿಮೂವ್ ಮಾಡ್ತಾಳೆ. ನನ್ನನ್ನು ನಿಜವಾಗ್ಲೂ ನಿನಗೆ ಇಷ್ಟ ಆಗ್ಲಿಲ್ವಾ, ಸರಿ ಇದ್ರ ಮೇಲೆ ನಾನು ನಿನಗೆ ತೊಂದರೆ ಕೊಡಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಇವಾಗ ನಮ್ಮ ಹೀರೋ ಮತ್ತೆ ಆ ಮಂಕಿ ಕಿಂಗ್ ಮಾತ್ರನೇ ಗುಹೆ ಒಳಗಡೆ ಇದ್ದಾರೆ. ನಮ್ಮ ಹೀರೋನ ಆ ಮಂಕಿ ಕಿಂಗ್ ಗೆ ನಮಸ್ಕಾರ ಮಾಡ್ಬಿಟ್ಟು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಆ ಫುಲ್ ಮೂನ್ ಅನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ನೆನಪೇ ಆಗ್ತಾ ಇದೆ ನಮ್ಮ ಹೀರೋಗೆ. ಸೊ ಹಾಗೆ ಫೀಲ್ ಮಾಡ್ಕೊಂಡು ಕೂತಿರ್ತಾನೆ ನಮ್ಮ ಹೀರೋ. ಆವಾಗ ಒಳಗಡೆ ಇರುವ ಮಂಕಿ ಕಿಂಗು, ತಮ್ಮ ಹೊರಗಡೆ ಇರುವ ಫುಲ್ ಮೂನ್ ಎಷ್ಟು ಸುಂದರವಾಗಿದೆ ಅಲ್ವಾ, ಅದನ್ನ ನೀನು ಚೆನ್ನಾಗಿ ನೋಡ್ತಾ ಕೂತಿದ್ಯಾ, ಆದ್ರೆ ಆ ತರ ನನ್ನ ಕೈಯಲ್ಲಿ ನೋಡೋಕೆ ಆಗ್ತಾ ಇಲ್ಲ. ಈ ಗುಹೆ ಒಳಗಡೆನೆ ಇದ್ದು ಅದನ್ನ ನೋಡಿ ರಚನೆ ಮಾಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನೀನು ಏನು ಅನ್ಕೊಳ್ಳಿಲ್ಲ ಅಂದ್ರೆ ಗುಹೆ ಎಂಟ್ರೆನ್ಸ್ ಅಲ್ಲಿ ಇರುವ ಹೂವನ್ನ ಕಿತ್ತು ದೂರ ಹಾಕ್ಬಿಡ್ತೀಯಾ, ಯಾಕೆ ಅಂದ್ರೆ ಆ ಹೂವಿನ ಗಿಡ ಫುಲ್ ಮೂನನ್ನ ನನ್ನ ಕೈಯಲ್ಲಿ ನೋಡೋಕೆ ಆಗದೆ ಇರೋ ತರ ಕವರ್ ಮಾಡ್ಕೊಂಡಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು ಸರಿ ಅಂತ ಆ ಹೂವಿನ ಗಿಡವನ್ನ ಕಿತ್ ಬಿಡ್ತಾ ಇದ್ದಾನೆ. ಆವಾಗ ಸಡನ್ ಆಗಿ ಆ ಜಾಗ ಪೂರ್ತಿ ಬೆಂಕಿಯಿಂದ ಉರಿತಾ ಇದೆ. ಒಳಗಡೆ ನೋಡಿದ್ರೆ ಆ ಮಂಕಿ ಕಿಂಗು ಒಂಥರ ವಿಲ್ಲನ್ ತರ ನಗಾಡ್ತಾ ಇದ್ದಾನೆ. ನಿಜ ಹೇಳ್ಬೇಕು ಅಂದ್ರೆ ಆ ಹೂವಾನೇ ಇಷ್ಟು ದಿನ ಮಂಕಿ ಕಿಂಗು ಹೊರಗಡೆ ಬರ್ದೇ ಇರೋ ತರ ಅವನನ್ನ ಆ ಗುಹೆ ಒಳಗಡೆನೆ ಕಂಟ್ರೋಲ್ ಮಾಡಿ ಇಡ್ತಾ ಇದ್ದಿದ್ದು. ಆದ್ರೆ ಸುಮ್ನೆ ಆ ಕಲ್ಲು ಬಂಡಿನೇ ರೀಸನ್ ಅನ್ನೋ ತರ ನಮ್ಮ ಹೀರೋನ ಏಮರಿಸಿ ಆಮೇಲೆ ಸುಮ್ನೆ ಇವಾಗ ಫುಲ್ ಮೂನ್ ಅನ್ನ ನೋಡೋಕೆ ಆಗ್ತಾ ಇಲ್ಲ, ಆ ಹೂವಾನಿ ತಡಿತಾ ಇದೆ ಅನ್ನೋ ತರ ಸುಳ್ಳನ್ನ ಹೇಳಿ
ನಮ್ಮ ಹೀರೋ ಹತ್ರ ಹೆಲ್ಪ್ ಕೇಳ್ಬೇಕಾದ್ರೆ ನಮ್ಮ ಹೀರೋನು ಒಳ್ಳೇದು ಮಾಡ್ಬೇಕು ಅಂತ ಹೂವನ್ನ ಕಿತ್ತು ದೂರ ಬೀಸಾಕಿದ್ದಾನೆ. ಇವಾಗ ಮಂಕಿ ಕಿಂಗ್ ಅನ್ನ ಒಳಗಡೆನೆ ಕಂಟ್ರೋಲ್ ಮಾಡಿ ಇಡೋಕೆ ಯಾವುದೇ ತರ ಶಕ್ತಿನೂ ಇಲ್ಲ. ಆ ಮಾಸ್ಟರ್ ಕೂಡ ಹೇಳಿರ್ತಾರಲ್ಲ, ಆ ಮಂಕಿ ಕಿಂಗು ತುಂಬಾನೇ ಬ್ರಿಲಿಯಂಟ್, ತುಂಬಾನೇ ತುಂಟ, ತಂತ್ರ ಎಲ್ಲ ಮಾಡ್ತಾನೆ ಅಂತ. ಹೇಗೋ ನಮ್ಮ ಹೀರೋವನ್ನ ಏಮಾರಿಸಿ ಮಂಕಿ ಕಿಂಗು ಹೊರಗಡೆ ಬಂದಾಯ್ತು. ಇವಾಗ ಅವನ ಗೆಟಪ್ ಫುಲ್ ಟೋಟಲ್ ಆಗಿ ಚೇಂಜ್ ಆಗಿ ನೋಡೋಕೆನೆ ಒಂದು ಕೋತಿ ಮನುಷ್ಯನ್ ತರ ಇದ್ದಾನೆ. ಹೊರಗಡೆ ಬಂದಿದ್ದ ತಕ್ಷಣ ನಮ್ಮ ಹೀರೋ ಅವನ ಕೂದಲನ್ನೇ ಬರೀ ಕೈಯಿಂದಾನೆ ಕಿತ್ತು ಕಿತ್ತು ಹಾಕ್ತಾ ಇದ್ದಾನೆ. ಪಾಪ ನಮ್ಮ ಹೀರೋ ಬುರುಡೇನೆ ಆಗ್ಬಿಟ್ಟ. ಹಾಗೆ ನಮ್ಮ ಹೀರೋವನ್ನ ಸಾಯಿಸೋಣ ಅಂತ ಮಂಕಿ ಕಿಂಗು ಬರ್ಬೇಕಾದ್ರೆ ಅಲ್ಲಿಗೆ ಆ 3 ಡೀಮನ್ ಹಂಟರ್ಸ್ ಬರ್ತಾರೆ. ನಮ್ಮ ಹೀರೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ವಾ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಡೋಣ ಅಂತ. ಇವಾಗ ಅದ್ರ ಪ್ರಕಾರನೇ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಬಂದಿದ್ದಾರೆ. ಬಂದಿದ್ದ ತಕ್ಷಣ ಮಂಕಿ ಕಿಂಗ್ ಅನ್ನ ರೌಂಡ್ ಕಟ್ಟಿ ನಿಂತ್ಕೊಂಡು, ಹೇ ಮಂಕಿ ಕಿಂಗು, ಏನು ನೀನು ಇಷ್ಟೊಂದು ಕುಳ್ಳುಕ್ಕೆ ಇದೆಯಲ್ಲ, ಶಾರ್ಟ್ ಆಗಿದೆಯಲ್ಲ, ಶಾರ್ಟ್ ಕೋತಿ ನೀನು, ಶಾರ್ಟ್ ಕೋತಿ ಅಂತ ಕಿಂಡಲ್ ಮಾಡಿ ಮಾತಾಡ್ತಾರೆ. ಅದ್ರಲ್ಲಿ ಟೆನ್ಷನ್ ಆದ ಮಂಕಿ ಕಿಂಗು ಜಂಪ್ ಮಾಡಿ ಒಬ್ಬನ್ ಕತ್ತನ್ನೇ ಕಚ್ಚಿ ಹಾಗೆ ಅವನನ್ನ ಸಾಯಿಸಿ ಬಿಡುತ್ತೆ. ಆಮೇಲೆ ಆ ಮುದುಕ, ಇವರ ಶಕ್ತಿ ಏನು ಅಂದ್ರೆ ಅವರು ಕಾಲ್ ಕೂಡ ಕುಂಟ ಅಂತ ನಾವು ಅನ್ಕೊಂಡಿದೀವಲ್ಲ, ಆಕ್ಚುಲಿ ಇಲ್ಲ, ಅದೇನೆ ಅವರ ಫುಲ್ ಪವರ್. ಇವಾಗ ಕುಂಟ ಕಾಲು 100 ಅಡಿ ಉದ್ದಕ್ಕೆ ದೊಡ್ಡದಾಗಿ ಬರುತ್ತೆ. ಆ ಕಾಲನ್ನು ಯೂಸ್ ಮಾಡಿ ಆ ಮಂಕಿ ಕಿಂಗ್ ಅನ್ನ ಜೋರಾಗಿ ಒದ್ದು ಹಾಗೆ ಅವನನ್ನು ತುಳಿದು ಸಾಯಿಸೋಣ ಅನ್ಕೋಬೇಕಾದ್ರೆ, ಆದ್ರೆ ಮಂಕಿ ಕಿಂಗು ಆ ದೊಡ್ಡ ಕಾಲಿಗೇನೆ ಒಂದು ತೂತನ ಹಾಕಿ ಹೊರಗಡೆ ಬಂದು ತಾತನ್ ಮುಖಕ್ಕೇನೆ ಒಂದು ಪಂಚ್ ಮಾಡ್ತಾನೆ. ಅದ್ರಲ್ಲಿ ಆ ಮುದುಕ ಹಾಗೆ ಹಾರ್ಕೊಂಡು ಹೋಗಿ ಇನ್ನೊಬ್ಬ ಡೀಮನ್ ಹಂಟರ್ ಇದ್ದಾನಲ್ಲ ಅವನ ಮಡಿಲಲ್ಲೇ ಬೀಳ್ತಾನೆ. ಇವಾಗ ಇನ್ನ ಬ್ಯಾಲೆನ್ಸ್ ಇರೋದು ಆ ಕ್ಯಾಪ್ ಹಾಕೊಂಡಿರುವ ಡೀಮನ್ ಹಂಟರ್. ಅವನು ಏನ್ ಮಾಡ್ತಾನೆ ಅಂದ್ರೆ ಒಂದು ಚಿಕ್ಕ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಗೊಂಬೆ ಕತ್ತಿಗಳಿವೆ. ಅದನ್ನ ಒಂದೊಂದಾಗಿ ಕಳಿಸ್ಬೇಕಾದ್ರೆ ಅದು ಹಾಗೆ ನಿಜವಾದ ಕತ್ತಿಯಾಗಿ ಚೇಂಜ್ ಆಗಿ ಮಂಕಿ ಕಿಂಗ್ ಅನ್ನ ಅಟ್ಯಾಕ್ ಮಾಡುತ್ತೆ. ಆದ್ರೆ ಮಂಕಿ ಕಿಂಗ್ ಯಾರು ತುಂಬಾನೇ ಪವರ್ಫುಲ್ ಅಲ್ವಾ, ಹಾಗೆ ಗಾಳಿಯಲ್ಲೇ ಸ್ಟಂಟ್ ಗಳನ್ನ ಮಾಡಿ ಆ ಕತ್ತಿಗಳ ಹತ್ರ ಇಂದ ಎಸ್ಕೇಪ್ ಆಗ್ತಾ ಇರ್ತಾನೆ. ಆಮೇಲೆ ಒಂದು ಸ್ಟೇಜ್ ಅಲ್ಲಿ ಆ ಕತ್ತಿಗಳು ಎಲ್ಲವೇ ಒಟ್ಟಿಗೆ ಸೇರ್ಕೊಂಡು ನಮ್ಮ ಮಂಕಿ ಕಿಂಗ್ ಅನ್ನ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ನಮ್ಮ ಮಂಕಿ ಕಿಂಗ್ ಹತ್ರ ಒಂದು ಕೋಲ್ ಇರುತ್ತೆ ಅಲ್ವಾ, ಅದನ್ನ ಯೂಸ್ ಮಾಡಿ ಹೇಗೋ ಮೈಂಟೈನ್ ಮಾಡ್ತಾರೆ. ಆಮೇಲೆ ಎಲ್ಲ ಕತ್ತಿಗಳು ಒಂದಾಗಿ ಸೇರಿ ಒಂದು ದೊಡ್ಡ ಕತ್ತಿಯಾಗಿ ಚೇಂಜ್ ಆಗಿ ಮಂಕಿ ಕಿಂಗ್ ಅನ್ನ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಮಂಕಿ ಕಿಂಗ್ ಕೋಲಲ್ಲೇ ಅದನ್ನ ತಡಿತಾರೆ. ಆದ್ರೆ ಅದನ್ನೇ ಹೊಡ್ಕೊಂಡು ಮಂಕಿ ಕಿಂಗ್ ಎದೆಗೇನೆ ಚುಚ್ಚುತ್ತೆ ಆ ಕತ್ತಿ. ಆದ್ರೆ ಆ ಕತ್ತಿನೇ ಚೂರ್ ಚೂರಾಗಿ ಪೀಸ್ ಆಗ್ತಾ ಇದೆ. ಮಂಕಿ ಕಿಂಗ್ ಗೆ ಏನುವೇ ಆಗ್ಲಿಲ್ಲ. ಇವಾಗ ಮಂಕಿ ಕಿಂಗು ತುಂಬಾನೇ ಟೆನ್ಷನ್ ಆಗಿ ಅಂತ ಕಿರ್ಚಬೇಕಾದ್ರೆ ಆ ಕ್ಯಾಪ್ ಹಾಕಿರುವ ಡಿಮನ್ ಹಂಟರ್ ಕೂಡ ಹಾಗೆ ಬೂದಿ ಆಗ್ಬಿಡ್ತಾ ಇದ್ದಾನೆ. ಇವಾಗ ಇನ್ನ ಬ್ಯಾಲೆನ್ಸ್ ಇರೋದು ನಮ್ಮ ಹೀರೋ ಮಾತ್ರಾನೇ. ನೆಕ್ಸ್ಟ್ ನೀನೇ ಕಣೋ ಅಂತ ಮಂಕಿ ಕಿಂಗು ನಮ್ಮ ಹೀರೋನ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅಲ್ಲಿಗೆ ಬಂದು ನಮ್ಮ ಹೀರೋನ ಕಾಪಾಡ್ತಾಳೆ. ಅದಕ್ಕೆ ನಮ್ಮ ಹೀರೋ, ಇಲ್ಲ ಇಲ್ಲ ನೀನು ಇಲ್ಲಿ ಇರ್ಬೇಡ, ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ನಿನ್ನನ್ನು ಅದು ಸಾಯಿಸ್ಬಿಡುತ್ತೆ ಅಂತ ಹೀರೋ ಹೇಳ್ಬೇಕಾದ್ರೆ, ಅದೆಲ್ಲ ಆಗಲ್ಲ, ನೀನು ಇಲ್ಲಿ ಇರೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ನಮ್ಮ ಹೀರೋಯಿನ್ ಮಂಕಿ ಕಿಂಗ್ ಜೊತೆ ಫೈಟ್ ಮಾಡೋಕೆ ಹೋಗ್ತಾಳೆ. ಆದ್ರೆ ಮಂಕಿ ಕಿಂಗು ಎಷ್ಟು ದೊಡ್ಡ ಪವರ್ಫುಲ್, ಅಷ್ಟೇ ಈಸಿಯಾಗಿ ನಮ್ಮ ಹೀರೋಯಿನ್ ಅನ್ನ ಹೊಡೆದು ಅವಳ ಕೈ ಕಾಲನ್ನೆಲ್ಲ ಮುರಿದು ಕೆಳಗಡೆ ಹಾಕ್ಬಿಡುತ್ತೆ. ಆವಾಗ ಕೂಡ ನಮ್ಮ ಹೀರೋಯಿನ್ ಮತ್ತೆ ಮಂಕಿ ಕಿಂಗ್ ಅನ್ನ ಹೊಡೆಯೋಣ ಅಂತ ಹೋಗ್ಬೇಕಾದ್ರೆ ಮಂಕಿ ಕಿಂಗು ಅಷ್ಟೇ ನಮ್ಮ ಹೀರೋಯಿನ್ ತಲೆಗೇನೆ ಹೊಡೆಯುತ್ತೆ. ಅಷ್ಟೇ ನಮ್ಮ ಹೀರೋಯಿನ್ ಅಲ್ಲೇ ಬಿದ್ದು ಸತ್ತೇ ಹೋಗ್ತಾಳೆ, ಸ್ಪಾಟ್ ಔಟ್. ಇದನ್ನ ನೋಡಿ ನಮ್ಮ ಹೀರೋ ತುಂಬಾನೇ ಬೇಜಾರಾಗ್ತಾನೆ. ಅವಳನ್ನ ತಪ್ಪಿಕೊಂಡು ಅಳ್ತಾ ಇರ್ತಾನೆ. ಇದಕ್ಕಾಗಿ ನೀನು ಇಲ್ಲಿ ಇರಬಾರ್ದು, ಹೋಗು ಹೋಗು ಅಂತ ನಾನು ಹೇಳ್ದೆ, ಕೇಳ್ದ ನೀನು ನನ್ನ ಜೊತೆ ಇದ್ರೆ ಅದು ನಿನಗೆ ಅಪಾಯ ಅಂತಾನೆ ನೀನು ನನ್ನ ಜೊತೆ ಇರಬಾರ್ದು ಅಂತ ನಿನ್ನ ಪ್ರೀತಿಯನ್ನ ಕೂಡ ನಾನು ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ನನ್ನ ಒಳಗಡೆ ಇರುವ ಪ್ರೀತಿಯನ್ನ ಕೂಡ ನಿನಗೆ ತೋರಿಸದೆ ನಾನು ನಾಟಕ ಮಾಡ್ತಾ ಇದ್ದೆ. ನಾನು ಎಲ್ಲಿಗೆ ಹೋದ್ರೂ ಸರಿ ನನ್ನನ್ನು ಸುತ್ತ ಏನಾದ್ರೂ ಅಪಾಯ ಬರ್ತಾನೆ ಇರುತ್ತೆ. ಅದು ನನ್ನ ಟೈಮು, ಏನು ಮಾಡೋಕೆ ಆಗಲ್ಲ. ನನಗಿರುವ ಕಷ್ಟ ನಿನಗೂ ಬರಬಾರ್ದು ಅನ್ನೋದ್ರಿಂದಾನೇ ನಿನ್ನನ್ನು ದೂರ ಮಾಡ್ತಾ ಇದ್ದೆ. ಇವಾಗ ಎಲ್ಲವೂ ಹೋಗ್ಬಿಡ್ತಲ್ಲ ಅಂತ ನಮ್ಮ ಹೀರೋ ಕಿರ್ಚ್ಕೊಂಡು ಅಳ್ತಾ ಇರ್ತಾನೆ. ಆಮೇಲೆ ಹೀರೋಯಿನ್ ಕೈಯಲ್ಲಿರುವ ಬ್ಯಾಂಗಲ್ ಅನ್ನು ತಗೊಂಡು ರಿಂಗ್ ಆಗಿ ಚೇಂಜ್ ಮಾಡಿ ನಮ್ಮ ಹೀರೋ ಅವನ ಬೆರಳಿಗೆ ಹಾಕೋತಾನೆ. ನಮ್ಮ ಹೀರೋಯಿನ್ ಕೊಟ್ಟಾಗ ಅವನ ಅಕ್ಸೆಪ್ಟ್ ಮಾಡಲಿಲ್ಲ. ಆದ್ರೆ ಇವಾಗ ನಮ್ಮ ಹೀರೋನೇ ಅದನ್ನ ರಿಂಗ್ ಆಗಿ ಚೇಂಜ್ ಮಾಡಿ ಅವನ ಬೆರಳಿಗೆ ಹಾಕೋತಾ ಇದ್ದಾನೆ. ಇವಾಗ ಮಂಕಿ ಕಿಂಗು ನಮ್ಮ ಹೀರೋಯಿನ್ ಅನ್ನ ಎತ್ತಿ ಆಕಾಶಕ್ಕೆ ಬಿಸಾಕ್ಬೇಕಾದ್ರೆ ಹಾಗೆ ನಮ್ಮ ಹೀರೋಯಿನ್ ಸ್ಟಾರ್ಸ್ ಗಳ ತರ ಮಿಂಚ್ತಾ ಇರ್ತಾಳೆ. ಆಮೇಲೆ ಆ ಮಂಕಿ ಕಿಂಗು ನಮ್ಮ ಹೀರೋ ಹತ್ರ ಬಂದು, ನಿನ್ನ ಪ್ರೀತಿಯನ್ನೇ ನಾನು ಕೊಂದ್ಬಿಟ್ಟೆ, ನೆಕ್ಸ್ಟ್ ಏನು ನೀನೇ, ಇವಾಗ ಏನು ನೀನು ತುಂಬಾ ಒಳ್ಳೆಯವನಾಗಿರೋದ್ರಿಂದ ಆ ಬುದ್ಧನೇ ಬಂದು ನಿನ್ನನ್ನ ಕಾಪಾಡ್ತಾರೆ ಅನ್ಕೊಂಡಿದ್ಯಾ ಅಂತ ಕಿಂಡಲ್ ಮಾಡ್ಬೇಕಾದ್ರೆ ಆವಾಗ ಕೂಡ ನಮ್ಮ ಹೀರೋ ಕೋಪ ಮಾಡ್ಕೊಳ್ದೆ ಸೈಲೆಂಟ್ ಆಗಿ ಇರ್ತಾ ಇದ್ದಾನೆ. ಆವಾಗ ಸಡನ್ ಆಗಿ ನಮ್ಮ ಹೀರೋ ಹಾಗೆ ಮಿಂಚ್ತಾ ಇದ್ದಾನೆ, ಬ್ರೈಟ್ ಆಗ್ತಾ ಇದ್ದಾನೆ. ಮಂಕಿ ಕಿಂಗು ಅದನ್ನು ನೋಡಿ ಗಾಬರಿ ಆಗುತ್ತೆ. ಆವಾಗ ಅಲ್ಲಿರುವ ಒಂದು ದೊಡ್ಡ ಬೆಟ್ಟ ಹಾಗೆ ಬುದ್ಧ ಸ್ಟ್ಯಾಚ್ಯೂ ತರ ಚೇಂಜ್ ಆಗುತ್ತೆ. ಅದು ಹಾಗೆ ಮಂಕಿ ಕಿಂಗ್ ಅನ್ನ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ, ನಾನು ಸುಮ್ನೆ ಬಿಡಲ್ಲ ನಿನ್ನ, ಆ ಬುದ್ಧ ಸ್ಟ್ಯಾಚ್ಯೂ ತಲೆ ಮೇಲೇನೆ ಹತ್ಕೋತಾ ಇದೆ. ಮಂಕಿ ಕಿಂಗ್ ಜಂಪ್ ಮಾಡಿ ತಲೆಗೇನೆ ಒಂದೇ ಪಂಚು, ಹಾಗೆ ಆ ಬುದ್ಧ ಸ್ಟ್ಯಾಚ್ಯೂನೆ ಪುಡಿ ಪುಡಿ ಆಗ್ಬಿಡುತ್ತೆ. ಆವಾಗ ನಮ್ಮ ಹೀರೋ ಏನೋ ಒಂದು ಮಂತ್ರವನ್ನ ಹೇಳ್ಬೇಕಾದ್ರೆ ಆಕಾಶದಲ್ಲಿ ದೊಡ್ಡ ಬುದ್ಧ ಸ್ಟ್ಯಾಚ್ಯೂ ರೂಪ ಕಾಣುತ್ತೆ. ಬೆಟ್ಟ ಬುದ್ಧ ಸ್ಟ್ಯಾಚ್ಯೂ ಆಗಿ ಚೇಂಜ್ ಆಯ್ತು. ಅದನ್ನ ಹೇಗೋ ಹೊಡೆದು ಅದನ್ನ ಪುಡಿ ಪುಡಿ ಮಾಡ್ಬಿಟ್ಟ ನಮ್ಮ ಮಂಕಿ ಕಿಂಗ್. ಇವಾಗ ಆಕಾಶನೇ ಬುದ್ಧ ಸ್ಟ್ಯಾಚ್ಯೂ ಆಗಿ ಚೇಂಜ್ ಆಗ್ಬೇಕಾದ್ರೆ ಅದ್ರ ಕೈ ಹಾಗೆ ಮಂಕಿ ಕಿಂಗ್ ಅನ್ನ ಹಾಕಿ ಸಾಯಿಸ್ಬಿಡೋಣ ಅಂತ ಬರ್ಬೇಕಾದ್ರೆ ಇವಾಗ ಮಂಕಿ ಕಿಂಗ್ ಅದ್ರ ದೊಡ್ಡ ಸೈಜ್ ರೂಪವನ್ನ ಚೇಂಜ್ ಮಾಡುತ್ತೆ. ಇದೇನೆ ಮಂಕಿ ಕಿಂಗಿನ ಫುಲ್ ಪವರ್. ನಮ್ಮ ಬುದ್ಧ ಅವರ ಕೈ ಹಾಗೆ ಮಂಕಿ ಕಿಂಗ್ ಅನ್ನ ಕಂಟ್ರೋಲ್ ಮಾಡೋಣ ಅಂತ ಬರ್ಬೇಕಾದ್ರೆ ಮಂಕಿ ಕಿಂಗು ಆ ಕೈಯನ್ನೇ ತಡಿದು ಹಾಗೆ ಹೋಲ್ಡ್ ಮಾಡ್ತಾ ಇದ್ದಾನೆ.
ಮಾಡ್ತಾನೆ. ಆದ್ರೆ ಮಂಕಿ ಕಿಂಗಿಗೆ ಅದನ್ನ ತುಂಬಾ ಹೊತ್ತು ಹೋಲ್ಡ್ ಮಾಡೋಕೆ ಆಗ್ತಾ ಇಲ್ಲ. ಅಷ್ಟೇ ಬುದ್ಧ ಸ್ಟ್ಯಾಚುವಿನ ಕೈ ಮಂಕಿ ಕಿಂಗ್ ಅನ್ನ ಪ್ರೆಸ್ ಮಾಡಿ ಬಿಡುತ್ತೆ. ಇವಾಗ ನೋಡಿದ್ರೆ ಮಂಕಿ ಕಿಂಗು ಬೇರೆ ಯಾವುದೋ ಒಂದು ಜಾಗದಲ್ಲಿ ಮನುಷ್ಯನ ರೂಪದಲ್ಲಿ ಸಿಗಾಕೊಂಡಿದ್ದಾನೆ. ಆವಾಗ ಆ ಜಾಗಕ್ಕೆ ನಮ್ಮ ಹೀರೋ ಮಾಂಕ್ ತರ ಬಂದು ಮಂಕಿ ಕಿಂಗ್ ಹತ್ರ ಏನೇನೋ ಮಾತಾಡಿ ಕೊನೆಗೆ ಆ ಮಂಕಿ ಕಿಂಗ್ ಹತ್ರ ಇರುವ ಕೆಟ್ಟ ಅಭ್ಯಾಸ ಕೆಟ್ಟ ಗುಣ ಎಲ್ಲವನ್ನು ಚೇಂಜ್ ಮಾಡಿ ಅದನ್ನು ಒಳ್ಳೆ ಮನುಷ್ಯನಾಗಿ ಚೇಂಜ್ ಮಾಡಿಬಿಡ್ತಾ ಇದ್ದಾನೆ ನಮ್ಮ ಹೀರೋ. ನಮ್ಮ ಹೀರೋ ಏನಿಗೂ ಆಗಲ್ಲ ವೇಸ್ಟ್ ಅಂತ ಅವನನ್ನ ಅವನೇ ಅನ್ಕೊಂಡಿದ್ದ. ಆದ್ರೆ ಕೊನೆಯದಾಗಿ ಅವನ ಹತ್ರ ಇರುವ ಪವರೇ ಅವನು ತುಂಬಾ ಒಳ್ಳೆಯವನಾಗಿ ಇರೋದೆ. ಆದ್ರಿಂದಾನೇ ಡೈರೆಕ್ಟ್ ಬುದ್ಧನೇ ಬಂದು ನಮ್ಮ ಹೀರೋಗಾಗಿ ಕೆಲಸ ಮಾಡಿ ನಮ್ಮ ಹೀರೋನ ಕಾಪಾಡಿದ್ದಾರೆ. ಇವಾಗ ಕೂಡ ನಮ್ಮ ಹೀರೋಯಿನ್ ಅನ್ನ ಕೊಂದಿದ್ದು ಮಂಕಿ ಕಿಂಗ್ಗೆ. ನಮ್ಮ ಹೀರೋ ಅನ್ಕೊಂಡಿದ್ದಿದ್ರೆ ಆ ಮಂಕಿ ಕಿಂಗ್ ಅನ್ನ ರಿವೆಂಜ್ ತಗೊಂಡಿರಬಹುದು, ಏನಾದ್ರೂ ಮಾಡಿ ಬುದ್ಧ ಅವರ ಹೆಲ್ಪ್ ಇಂದ ಮಂಕಿ ಕಿಂಗ್ ಅನ್ನ ಕೊಂದಿರಬಹುದು. ಬಟ್ ಆದ್ರೆ ಅದನ್ನೆಲ್ಲ ದಾಟಿ ಮತ್ತೆ ಈ ಮಂಕಿ ಕಿಂಗ್ ಅನ್ನ ಒಳ್ಳೆಯವನಾಗಿ ಚೇಂಜ್ ಮಾಡಬೇಕು ಅಂತ ಟ್ರೈ ಮಾಡೋದನ್ನ ಹೊರತು ಮಂಕಿ ಕಿಂಗ್ ಅನ್ನ ರಿವೆಂಜೇ ತಗೊಂಡಿಲ್ಲ ನಮ್ಮ ಹೀರೋ. ಇದೇನೆ ನಮ್ಮ ಹೀರೋ ಅವನ ಪವರ್. ಮಂಕಿ ಕಿಂಗ್ ಅನ್ನೇ ಒಳ್ಳೆಯವನಾಗಿ ಚೇಂಜ್ ಮಾಡಿದ ನಮ್ಮ ಹೀರೋ ಕೈಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಿವಲ್ಲ 3 ಡಿಮನ್ಸ್, ಅವುಗಳನ್ನ ಕಂಟ್ರೋಲ್ ಗೆ ತರೋದೇನು ದೊಡ್ಡ ವಿಷಯ ಇಲ್ಲ, ಅವುಗಳನ್ನ ಒಳ್ಳೆದಾಗಿ ಚೇಂಜ್ ಮಾಡೋದೇನು ದೊಡ್ಡ ವಿಷಯ ಇಲ್ಲ ನಮ್ಮ ಹೀರೋಗೆ. ಸೊ ಅದೇ ತರ ಮಿಕ್ಕಿರೋ ಆ 3 ಡಿಮನ್ಸ್ ಅನ್ನು ಒಳ್ಳೆಯವರಾಗಿ ಚೇಂಜ್ ಮಾಡಿ ಬಿಡ್ತಾ ಇದ್ದಾನೆ ನಮ್ಮ ಹೀರೋ. ಆ ತರ ಚೇಂಜ್ ಆಗಿದ್ದ ಎಲ್ಲ ಡಿಮನ್ಸ್ ಅನ್ನು ಅವನ ಮಾಸ್ಟರ್ ಹತ್ರ ಕರ್ಕೊಂಡು ಹೋಗಿ, ಮಾಸ್ಟರ್ ನೀವು ಹೇಳಿದ ಹಾಗೆ ಎಲ್ಲ ಡಿಮನ್ಸ್ ಅನ್ನು ಒಳ್ಳೆಯವರಾಗಿ ಚೇಂಜ್ ಮಾಡಿ ಬಿಟ್ಟಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮಾಸ್ಟರ್ ನೀನು ಮಾಡಿರುವ ಈ ಕೆಲಸ ತುಂಬಾನೇ ಒಳ್ಳೆ ಕೆಲಸ, ತುಂಬಾನೇ ಪುಣ್ಯವಾದ ಕೆಲಸ. ಆದ್ರೆ ಈ ಪ್ರಪಂಚದಲ್ಲಿ ಇವ್ರುಗಳ ತರಾನೇ ತುಂಬಾ ಡಿಮನ್ಸ್ ಗಳಿವೆ, ಅವ್ರುಗಳನ್ನು ಇದೇ ತರ ಒಳ್ಳೆಯವರಾಗಿ ಚೇಂಜ್ ಮಾಡಬೇಕು ನೀನು. ಅದಕ್ಕಾಗಿ ಇವ್ರುಗಳು ನಿನಗೆ ಸಹಾಯ ಮಾಡ್ತಾರೆ, ಹೋಗಿ ಮತ್ತೆ ನಿನ್ನ ಕೆಲಸವನ್ನ ಸ್ಟಾರ್ಟ್ ಮಾಡು ಅಂತ ಮಾಸ್ಟರ್ ನಮ್ಮ ಹೀರೋವನ್ನ ಕಳಿಸ್ಕೊಡ್ತಾರೆ. ಹಾಗೆ ನಮ್ಮ ಹೀರೋ ಹೋಗ್ತಾ ಇರ್ಬೇಕಾದ್ರೆ ಆಕಾಶದಲ್ಲಿ ನಮ್ಮ ಹೀರೋಯಿನ್ ಅವಳ ರೂಪ ಕಾಣುತ್ತೆ. ಅದನ್ನ ನೋಡಿ ಲೈಟ್ ಆಗಿ ಹಾಗೆ ಸ್ಮೈಲ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಇದ್ದಾನೆ ನಮ್ಮ ಹೀರೋ. ಹಿಂದೆನೆ ಡಿಮನ್ಸ್ ಎಲ್ಲವೂ ಬರ್ತಾ ಇದೆ ನಮ್ಮ ಹೀರೋಗೆ ಸಹಾಯ ಮಾಡೋಕೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಸೊ ಈ ತರ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.